ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ರಂಜಾನ್ ಹಬ್ಬ ಅಂತ ನಿಮ್ಗೆ ಗೊತ್ತಿದೆ, ಎಲ್ಲರೂ ಉಪವಾಸ ಇರ್ತಾರೆ. ಈ ಸಂದರ್ಭದಲ್ಲಿ ಇದ್ದವರು ಇಲ್ದವ್ರಿಗೆ ಕೊಡ್ತಾ ಇರ್ತಾರೆ. ಅದು ಅವ್ರದ್ದು ನಿಯಮ. ನಿರ್ಗತಿಕರಿಗೆ, ಅಂಧರಿಗೆ, ಅನಾಥರಿಗೆ ಇವರೆಲ್ಲ ಬದುಕನ್ನು ಕೊಡುವಂಥ ಒಂದು ಅತ್ಯಂತ ಸುದೈವ ಇದು. ಇದಕ್ಕೆ ಪವಿತ್ರ ರಂಜಾನ್ ಅಂತ ಹೇಳ್ತಾರೆ. ಉಪವಾಸ ಇರ್ತಾರೆ. ಬೆಳಗಿನ 5 ಗಂಟೆಯಿಂದ ರಾತ್ರಿ ಸಂಜೆ 6:30-7 ಗಂಟೆವರೆಗೆ ಬಹುತೇಕ ಉಪವಾಸ ಇರ್ತಾರೆ, ಎಲ್ಲರಿಗೂ ಗೊತ್ತು. ಇಂಥ ಸಂದರ್ಭದಲ್ಲಿ ಕೆಲವು ಹೃದಯ ಶ್ರೀಮಂತರು ಬಡವರಿಗೆ ದಾನ ಮಾಡುವಂಥದ್ದು, ಊಟ ಬಡಿಸುವಂಥದ್ದು, ಅದಕ್ಕೆ ಶೆಹರಿಯನ ಹೇಳ್ತಾರೆ, ಅವೆಲ್ಲ ಕೊಡ್ತಾರೆ. ಇವತ್ತು ನಾವು ನರಸಾಪುರ ಕಾಲನಿ, ಆಶ್ರಯ ಕಾಲನಿ ಅಂತ ಬಂದಿದೆ. ನರಸಾಪುರ ಆಶ್ರಯ ಕಾಲನಿ ಮುನ್ವರ್ ಮಸ್ಜಿದ್ ಅಂತಿದೆ. ಈಗ ಸಮಯ ನಿಮಗೆ ಗೊತ್ತು, 12 ಗಂಟೆ ಆಗಿದೆ ಈಗ ರಾತ್ರಿ. ನನಗೆ ಇವರು 3 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದು ಕೇಳಿ ಬಂತು. ನೋಡೋಣ ಅಂತ ಸರ್ಪ್ರೈಸು ನಾನು ನಮ್ಮ ಆತ್ಮೀಯ ಗೆಳೆಯ ಪ್ರವೀಣ್ ಅವ್ರ ಜೊತೆಗೆ ಬಂದೆವು, ನೋಡಿದೆವು. ಇಲ್ಲಿ ಭಾಳ ಅದ್ಭುತವಾದಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಎಲ್ರಿಗೂ ಅಡುಗೆ ಮಾಡ್ತಾಯಿದ್ದಾರೆ. ಶುಚಿ ಮತ್ತು ರುಚಿ, ಅತ್ಯಂತ ಆತ್ಮೀಯ ಬಳಗದ ಜೊತೆಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅಂದರೆ ಏನು ಬೇಕು ಅದೆಲ್ಲವನ್ನು ಕೊಡುವಂಥದ್ದು, ಮಾನವೀಯತೆಯ ಮೌಲ್ಯಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಸೊ ನಿಮ್ಗೆ ಅವರೆಲ್ಲರೂ ಕೂಡಿ ಇಲ್ಲಿ ಅಡುಗೆ ತಯಾರು ಮಾಡ್ತಾರೆ, ಮತ್ತು ಪ್ಯಾಕಿಂಗ್ ಮಾಡ್ತಾರೆ. ರಾತ್ರಿಡೀ ಏನು ಉಪವಾಸ ಇರ್ತಾರೆ ಅವರಿಗೆಲ್ಲ ಕೊಡ್ತಾರೆ. ಅವೆಲ್ಲ ಇವತ್ತು ನಿಮ್ಗೆ ಎಲ್ಲ ಚಿತ್ರಣವನ್ನು ನಾವು ತೋರಿಸ್ತೇವೆ. ಕಾರಣ ಏನು ಅಂತ ಕೇಳಿದರೆ, ಇದು ಒಂದು ಸ್ಫೂರ್ತಿದಾಯಕ ಅಂತ ಕಾರ್ಯಕ್ರಮ. ಯಾರು ಉಳ್ಳವರಿದ್ದಾರೆ ಇಲ್ದವ್ರಿಗೆ ಕೊಡುವಂಥದ್ದು. ಇವರ ಏನು ದೊಡ್ಡ ಶ್ರೀಮಂತರೇನಲ್ಲ, ಇದೊಂದು ಮಸ್ಜಿದ್ ಇದೆ. ಈ ಒಂದು ಬಟಾಲಿಯನ್ ಅವರು ಆಪ್ತ ಬಳಗ, ಈ ಬಳಗ ಸೇರಿಕೊಂಡು ಏನು ಹಸಿದವರಿಗೆ ಅನ್ನ ಹಾಕುವಂಥದ್ದು, ಇಲ್ದವರಿಗೆ ಕೊಡುವಂಥದ್ದು, ಆ ಎಲ್ಲವನ್ನು ತಯಾರು ಮಾಡ್ತಾರೆ. ಅತ್ಯಂತ ಮಾನವೀಯ ಮೌಲ್ಯದ ಮತ್ತು ಒಳ್ಳೆಯ ರೀತಿಯಾದಂಥ ಭೋಜನ ಒಂದು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ನಿಮಗೆಲ್ಲವನ್ನು ನಾನು ಈಗ ನಿಮ್ಗೆ ಕಾಣಿಸ್ತೇನೆ. ನೋಡಿ ಅವರು ಎಲ್ಲ ರೈಸ್ ತಯಾರು ಮಾಡ್ತಾಯಿದ್ದಾರೆ. ಏನೋ ಇವತ್ತು ವಿಶೇಷವಾದಂಥದ್ದು ಅಂದರೆ ಪಲಾವ್ ಮಾಡ್ತಾಯಿದ್ದಾರೆ. ಈಗ ನಿಮಗೆ ಕಾಣಿಸ್ತೀನಿ. ಈಗ ಅವರೆಲ್ಲರೂ ಸ್ನೇಹಿತರೆಲ್ಲ ಕೂಡಿಕೊಂಡು ಮಾಡ್ತಾಯಿದ್ದಾರೆ. ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ನೂರಾರು ಜನರಿಗೆ ಅನ್ನ ಹಾಕುವಂಥದ್ದು, ಹಸಿವನ್ನು ಇಂಗಿಸುವಂಥದ್ದು, ಅದರ ನೇತೃತ್ವ ಅವರು ವಹಿಸಿದವರು ಅದನ್ನು ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಆಮೇಲೆ ಮಾತಾಡಿಸ್ತೇನೆ ನಿಮಗೆ. ಅವರು ಅಡುಗೆ ತಯಾರು ಮಾಡ್ತಾಯಿದ್ದಾರೆ. ಇದಿಷ್ಟು ಎಲ್ರಿಗೂ ತಯಾರು ಮಾಡುವಂಥದ್ದು. ಇದು ಅತ್ಯಂತ ವ್ಯವಸ್ಥಿತವಾದಂಥ ಒಂದು ಏನು ಸಂಘಟನಾತ್ಮಕ ಅಂತ ಒಂದು ಶಕ್ತಿ ಇದು. ಈ ಕಾರ್ಯಕ್ರಮದಲ್ಲಿ ಅಂದರೆ ಏನು ಅಡುಗೆ ಮಾಡುವುದಿದೆಯಲ್ಲ, ಇದು ಕೂಡ ಶುಚಿಯಾಗಿ ಮಾಡ್ತಾಯಿದ್ದಾರೆ. ನಾನು ಅವರನ್ನು ಈಗ ಮಾತಾಡಿಸ್ತೇನೆ. ಅವರು ಈಗ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇದು ಆದಮೇಲೆ ಪ್ಯಾಕಿಂಗ್ ನಡೀತಿದೆ. ಅಲ್ಲಿ ಒಂದು ಊಟ ಬಡಿಸುವಂಥದ್ದು. ಅಂದರೆ ಇದು ಏನು ಅಂತ ಕೇಳಿದರೆ, ಇದಕ್ಕೆ ಸಹರಿ ಅಂತ ನಾವು ಹೇಳ್ತೀವಿ. ಅವರು ಉಪವಾಸಕ್ಕೆ ಹೇಳ್ತಾರೆ. ಆ ಸಹರಿ ಇದು ನಡೀತಾ ಇದೆ. ಪಾಪ ಅವರೆಲ್ಲ ತಯಾರು ಮಾಡ್ತಾಯಿದ್ದಾರೆ, ಅವರು ನೇತೃತ್ವ ವಹಿಸಿದ್ದಾರೆ. ಇದರ ಪ್ಯಾಕಿಂಗ್ ಸಹ ನಿಮ್ಗೆ ಈಗ ಅದು ತೊಗೊಂಡೋಗಿ ಆ ಪ್ಯಾಕಿಂಗ್ ಮಾಡ್ತಾರೆ. ಅಲ್ಲಿ ಮಷಿನ್ ಕೂಡ ಇಟ್ಟಿದ್ದಾರೆ. ವೀಕ್ಷಕರೇ, ಮೌಲಾನಾ ತಾಜುದ್ದೀನ್ ಖಾತ್ರಿಕಿ ಅವರ ನೇತೃತ್ವದೊಳಗೆ ಇದು ಪ್ಯಾಕಿಂಗ್ ನಡೀತಿದೆ. ಭಾಳಷ್ಟು ಪಾಪ ಅವರು ಏನು ಎಲ್ಲರೂ ಕೂಡಿ ಪ್ಯಾಕಿಂಗ್ ಮಾಡಿ ವಿತರಣೆ ಮಾಡುವಂಥ ವ್ಯವಸ್ಥೆ ನಿಮಗೆ ಈಗ ಕಾಣಿಸ್ತೀನಿ. ನೋಡಿ, ಇಲ್ಲಿ ಒಳಗೆ ರೆಡಿ ಆಗ್ತಾ ಇದೆ ಪ್ಯಾಕಿಂಗು. ಇದು ನೋಡಿ, ಇಲ್ಲಿ ಇದು ರೈಸ್ ಇಲ್ಲಿ ಬರ್ತಿದೆ. ಇವರು ಇಷ್ಟೂರು ಅದಕ್ಕಾಗಿ ಮಷಿನ್ ತಂದಿದ್ದಾರೆ. ಮತ್ತು ಅವ್ರಿಗೆ ಡ್ರೆಸ್ ಕೋಡ್ ಇದೆ, ಟಿ ಶರ್ಟ್ ಇದ್ದಾರೆ. ಮುನ್ವರ್ ಮಸ್ಜಿದ್ ಖಿದ್ಮತ್ ವಾಲೆ ಅಂತ ಏನೋ ಇದೆ, ಇವೆಲ್ಲ ಮಾಡಿದ್ದಾರೆ. ರೈಸ್ ಇದೆ, ಮತ್ತು ಅದು ಏನು ಮಸೂರು ಚಟ್ನಿ. ನೋಡಿ ಎಷ್ಟು ಜನ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಸಣ್ಣ ಮಕ್ಕಳು ಸಹ ಇದ್ದಾರೆ. ಕಾರಣ ಏನು ಅಂದರೆ, ರಂಜಾನ್ದಲ್ಲಿರುವಂಥ ಏನು ಉಪವಾಸ ಜನ ಇದ್ದಾರಲ್ಲ, ಅವ್ರಿಗೆಲ್ಲ ಒಳ್ಳೆ ರೀತಿಯಾದಂಥ ಒಂದು ಭೋಜನ ಕೊಡಬೇಕು ಅಂತ ಆ ಪದಾರ್ಥಗಳನ್ನು ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ದೀನಿ. ಅವರೆಲ್ಲರೂ ಕೂಡ್ಕೊಂಡು ಸುಮಾರು 1 ಗಂಟೆವರೆಗೆ ಈ ಕೆಲಸ ಮಾಡ್ತಾರೆ. 1-1.5 ಹಂತದಲ್ಲಿ ಕೂಡ ಈ ಕೆಲಸವನ್ನು ಮಾಡ್ತಾರೆ. ಪಾಪ ಇವೆಲ್ಲ ಪ್ಯಾಕಿಂಗ್ ಆದಮೇಲೆ ಬಾಕ್ಸ್ ತಯಾರು ಮಾಡಿ ಕ್ಯಾರಿ ಬ್ಯಾಗ್ನಲ್ಲಿ ಹಾಕಿ, ಆ ಬ್ಯಾಗ್ಗಳನ್ನು ರೈಲ್ವೆ ಸ್ಟೇಷನ್ನು ಅಥವಾ ಬಸ್ ಸ್ಟ್ಯಾಂಡು, ಬೇರೆ ಬೇರೆ ಕಡೆ ಎಲ್ಲ ಕಡೆ ಯಾರ್ಯಾರು ನಿರ್ಗತಿದ್ದಾರೆ ಅವ್ರಿಗೆಲ್ಲರಿಗೂ ಕೊಡುವಂಥ ಒಂದು ವ್ಯವಸ್ಥೆ. ಅದಕ್ಕಾಗಿ ಮಷಿನ್ ತಂದಿದ್ದಾರೆ, ಫ್ರಿಡ್ಜ್ ಇದೆ, ಮತ್ತು ಬೇಳೆ ಎಲ್ಲ ತಯಾರು ಮಾಡುವಂಥ ಮಷಿನ್ ಇದೆ.
ಅಂದರೆ ಕೈಲಿ ಏನೂ ಇಲ್ಲ, ಅಷ್ಟು ವ್ಯವಸ್ಥಿತವಾಗಿ ಮಷಿನರೀಸ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದೇನು ಸರ್ಕಾರ ಕೊಡುವಂಥದ್ದಲ್ಲ. ಮೌಲಾನಾ ನಮ್ಮ ಇವ್ರ ಖಾತ್ರಿಕೆಯವರು ಮಾಡುವಂಥ, ಅವರ ಬಳಗೆಲ್ಲ ಮಾಡುವಂಥ ಒಂದು ವ್ಯವಸ್ಥೆ. ಅವರು ಇಷ್ಟೂರು ಕೂಡಿ ಒಂದು ಸಂಘಟನಾತ್ಮಕವಂಥ ಶಕ್ತಿ ಇದು. ಹಸಿದವರಿಗೆ ಅನ್ನ ಹಾಕುವಂಥದ್ದು. ರಂಜಾನ್ದಲ್ಲಿ ಯಾರೂ ಉಪವಾಸ ಇರಬಾರ್ದು, ಶುಚಿಯಾದಂಥ ರುಚಿಯಾದಂಥ ಭೋಜನ ಸಿಗಬೇಕು, ಅವರು ಕೂಡ ನೆಮ್ಮದಿಯಾಗಿರಬೇಕು, ನಮ್ಮ ಹಾಗೆ ಬದುಕಬೇಕು. ಆ ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಎಲ್ಲ ಮೌಲ್ವಿಗಳು ಮತ್ತು ಅವರ ಸಾಧಕರು, ಏನು ಸ್ನೇಹಿತರು, ಸಂಬಂಧಿಗಳು ಮತ್ತು ಆಪ್ತರು ಎಲ್ಲರೂ ಕೂಡಿ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಎಲ್ಲಿ ನಿಮ್ಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ರಾತ್ರಿ 1 ಗಂಟೆ 1:30ವರೆಗೆ ಇದನ್ನೆಲ್ಲ ಮಾಡಿ ಎಲ್ಲರಿಗೂ ವಿತರಣೆ ಮಾಡುವಂಥ ಕೆಲಸ. ಬೆಳಗ್ಗೆ ಮತ್ತೆ ತಿರುಗಾಡ್ತಾರೆ ಹೋಗಿ ಅವರು, ಅಂದರೆ ಬೆಳಗ್ಗೆ 5 ಗಂಟೆವರೆಗೇನೋ ವಿತರಣೆ ಮಾಡ್ತಾರೆ. ಮತ್ತು ಒಳ್ಳೆ ರೀತಿಯಾದಂಥ ಸುಮಾರು 400-500 ಜನರಿಗೆ ಒಂದು ವ್ಯವಸ್ಥೆ ಮಾಡುವಂಥದ್ದು ಈಗ ನೀವು ಕಾಣ್ತಾ ಇದ್ದೀರಿ. ಈ ವ್ಯವಸ್ಥೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಎಲ್ಲರಿಗೂ ಆದರ್ಶಪ್ರಾಯ, ಇದೊಂದು ಮಾದರಿ. ನಾವೇನೋ ಅಂದ್ಕೊಳ್ತೀವಿ, ಬಟ್ ಇನ್ನೇನೋ ಇರುತ್ತೆ. ಆ ಮೌಲ್ಯತೆ ಅಂತ ಇರ್ತಾವಲ್ಲ, ಆ ಮೌಲ್ಯದ ಗುಣಗಳು ಇರ್ತಾವಲ್ಲ ನಮ್ಮ ಜೊತೆಗೆ. ಜಿಯೋ ಜೀನದೋ ಅಂತ, ಬದುಕಲು ಬಿಡು ಅಂತ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇಲ್ಲಿ ನಾವು ಕೂಡಿಸ್ಕೊಂಡು ಸ್ನೇಹಿತರ ಬಳಗನ್ನು ಗಳಿಸ್ಕೊಂಡು ಆಪ್ತತೆಯ ಮಧ್ಯ ಈ ಒಂದು ಸಂಘಟನಾತ್ಮಕ ಶಕ್ತಿ ನಡೀತಾ ಇದೆಯಲ್ಲ, ಇದು ಒಂದು ಅತ್ಯಂತ ಅನ್ನಪೂರ್ಣೇಶ್ವರಿಯ ಭೋಜನ ಅಂತ ನಾವು ಹೇಳ್ತೀವಿ ನಮ್ಮ ಇದರಲ್ಲಿ. ಅವ್ರನ್ನ ನಾವು ಮಾತಾಡಿಸಿದಾಗ ಅವ್ರು ಏನೇನು ಹೇಳ್ತಾರೋ ಅದನ್ನೆಲ್ಲ ಕೇಳೋಣ. ಇದಕ್ಕೆ ಸೆಹರಿ ಅಂತ ಹೇಳ್ತೀವಿ. ಎಲ್ಲರೂ ಖುಷಿಯಾಗಿರಬೇಕು, ಆನಂದವಾಗಿರಬೇಕು, ಹಸಿವು ಮುಕ್ತವಾಗಿರಬೇಕು. ಇದು ಸರ್ಕಾರೇತರ ಕೆಲಸ ಇದು. ನೋಡಿ, ಇಲ್ಲಿ ತೂಕದ ಮಷಿನ್ ಕೂಡ ತಂದಿದ್ದಾರೆ ಅವರು. ಒಬ್ಬರಿಗೆ 500 ಗ್ರಾಮು ಅಂತ. ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಎಷ್ಟು ಬೇಕು, ವೇಸ್ಟ್ ಆಗಬಾರ್ದು, ಇತರರಿಗೆ ಸಿಗಬೇಕು. ಅವುಗಳನ್ನು ಉದ್ದೇಶವಾಗಿ ಇಟ್ಟುಕೊಂಡು ಮಷಿನ್ ತೊಗೊಂಬಂದು ಅದರಲ್ಲಿ ತೂಕ ಮಾಡಿ 500 ಗ್ರಾಮಿಗೆ ಪ್ಯಾಕಿಂಗ್ ಮಾಡಿ. ನೋಡಿ, ಇಷ್ಟು ಜನ ಕೂತ್ಕೊಂಡಿದ್ದಾರೆ ಪಾಪ. ಇದು ರಾತ್ರಿ ನಡೀತಿದೆ. ಮತ್ತು ಇನ್ನೂ ಹೆಚ್ಚುವರಿಯಾಗಿ ಬೇಕಾದಾಗ ಇನ್ನೂ ಮಾಡ್ತಾರೆ. ಇದೆಲ್ಲ ಪ್ಯಾಕಿಂಗ್. ಅವರಿಷ್ಟು ನಿಂತ್ಕೊಂಡಿದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ, ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇದು ಏನಂದ್ರೆ ಹಾಳಾಗಬಾರ್ದು, ಊಟ ಸಮರ್ಪಕವಾಗಿ ಸಿಗಬೇಕು, ಇನ್ನಷ್ಟು ಮಂದಿಗೆ ತಲುಪಬೇಕು. ಯಾಕಂದರೆ ಊಟ ಮಾಡೋದನ್ನು ನಾವು ಬೇಕಾದಷ್ಟು ತೊಗೊಳ್ತೀವಿ, ಊಟ ಜಾಸ್ತಿ ಆಗಿದಾಗ ಬಿಸಾಡ್ತೀವಿ. ಅದು ಆಗಬಾರ್ದು, ಮತ್ತೊಬ್ಬರಿಗೆ ಸಿಗಬೇಕು ಅನ್ನುವಂಥ ಒಂದು ಮೂಲ ಉದ್ದೇಶ ಆ ಮಷಿನ್ ಸಮೇತ ತಂದಿದ್ದಾರೆ. ಅಷ್ಟೊಂದು ಏನು ಕೆಳಹಂತದವರೆಗೂ ಕೂಡ ಚಿಂತನೆಯನ್ನು ಮಾಡಿ ಇವತ್ತೆಲ್ಲ ವ್ಯವಸ್ಥೆ. ಮತ್ತು ಕೈಯಿಂದ ಏನೂ ಮಾಡೋದಿಲ್ಲ ಯಾರು. ಬೇಕಾದಂಥ ಮಟೀರಿಯಲ್ಸು, ಬ್ಯಾಗು, ಪ್ಯಾಕಿಂಗು, ಆಮೇಲೆ ಅವರೆಲ್ಲ ಒಂದು ಸಿಸ್ಟಮೆಟಿಕ್ಕು, ಶಿಸ್ತುಬದ್ಧ ಆ ಒಂದು ವ್ಯವಸ್ಥೆ ನಿಮಗೆ ಕಾಣಿಸ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಿ. ಇವರೆಲ್ಲ ಮಾರ್ಗದರ್ಶನ ಮಾಡ್ತಾರೆ, ಹಿಂಗೆ ಮಾಡಬೇಕು, ಹೀಗಾಗಬೇಕು. ಮತ್ತು ಅನ್ನ ಕೊರತೆ ಬಿದ್ದಾಗ ತರೋದು, ಹಾಕೋಕೆ ಒಂದಿಷ್ಟು ಜನ, ಅದನ್ನು ಪ್ಯಾಕಿಂಗ್ ಮಾಡೋಕೆ ಒಂದಿಷ್ಟು ಜನ, ತೋಡ್ಲಿಕ್ಕೆ ಒಂದಿಷ್ಟು ಜನ. ನೋಡಿ ಎಷ್ಟು ಶಿಸ್ತುಬದ್ಧವಾದಂಥ ಒಂದು ವ್ಯವಸ್ಥೆ. ಇದು ನಿಜವಾದ ಮಾನವೀಯ ಮೌಲ್ಯತೆಯ ಗುಣಗಳು. ಇಂಥದ್ದು ಬೇಕು ಸಮಾಜದಲ್ಲಿ. ಸರ್ಕಾರ ಕೊಡುವಂಥ ವ್ಯವಸ್ಥೆಯಲ್ಲಿ ಎಷ್ಟೋ ಲೂಟಿ ಆಗ್ತವೆ, ಹೊಡಿತಾರೆ, ಭ್ರಷ್ಟತೆಯನ್ನು ಮಾಡ್ತಾರೆ. ಹಾಸ್ಟೆಲ್ ಹುಡುಗರಿಗೆ ಕೊಡೋದಿಲ್ಲ, ಇಲ್ಲಿ ಹಾಸ್ಟೆಲ್ ಮಕ್ಕಳಿಗೆ, ಬಡ ಮಕ್ಕಳಿಗೆ ಕೊಡ್ತಾರೆ. ಸರ್ಕಾರ ಕೊಡುವುದನ್ನು ಸಮರ್ಪಕವಾಗಿ ಕೊಡಲಾರ್ದಂಥ ಅಧಿಕಾರಿಗಳಿದ್ದಾರೆ. ಇಂಥ ಸಂದರ್ಭದಲ್ಲಿ ತಮ್ಮ ಸ್ವಂತ ಜೇಬಿಂದ ದುಡ್ಡನ್ನು ಹಾಕಿ ಕೂಡಿಸಿ ಈ ಒಂದು ಶಿಸ್ತುಬದ್ಧವಾದಂಥ ವ್ಯವಸ್ಥೆಯಲ್ಲಿ ಈ ನರಸಾಪುರ ಏನು ಮಸ್ಜಿದ್ ಇದೆಯಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಇದು ಅದ್ಭುತವಾದಂಥದ್ದು, ಇದು ಮಾದರಿ, ಅನುಕರಣೀಯ. ವೀಕ್ಷಕರೇ, ಕಳೆದ 3 ವರ್ಷಗಳಿಂದ ಈ ಸೇವೆಯನ್ನು ಮಾಡುವಂಥವರು ನಮ್ಮ ಜೊತೆಗಿದ್ದಾರೆ. ಅವರ ಪರಿಚಯ ಮತ್ತು ಏನೇನು ಯಾಕೆ ಮಾಡ್ತಾ ಇದ್ದಾರೆ ಏನು ಅವರನ್ನು ಮಾತಾಡಿಸೋಣ. ಸರ್, ನಿಮಗೆ ಮೊದಲು ಈ ಬಡವರಿಗೆ, ನಿರ್ಗತಿಕರಿಗೆ ಏನು ವಿತರಣೆ ಮಾಡ್ತಾ ಇದ್ದೀರಿ ಅದಕ್ಕೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇದನ್ನು ಯಾವಾಗಿಂದ ಮಾಡ್ತಾ ಇದ್ದೀರಿ, ಯಾತಕ್ಕಾಗಿ ಮಾಡ್ತಾ ಇದ್ದೀರಿ, ಯಾರಿಗಾಗಿ ಮಾಡ್ತಾ ಇದ್ದೀರಿ? ಸರ್, ನಾನು ಇದು 3 ವರ್ಷ ಸರ್ ಮಾಡಾಕತ್ತಿ. ಇದು ಮಾಡೋ ಕಾರಣ ಏನಂದ್ರೆ ಹಾಸ್ಟೆಲ್ ಅದಾವ ಸರ್, ಸ್ಟೇಷನ್ ಐತಿ, ಸ್ಟೇಷನ್ಯಾಗ ಜನ ಅಲ್ಲಿಂದ ಬರ್ತಾರ. ಅವರಿಗೆ ಸೈರಿ ಮಾಡಾಕ ಅವ್ರಿಗೆ ಟೈಮ್ ಸಿಗಂಗಿಲ್ಲ. ಆಮ್ಯಾಗ ಆ ಟೈಮ್ನಾಗ ಏನೂ ಸಿಗಂಗಿಲ್ಲ. ಆ ಕಾರಣಕ್ಕೆ ನಾವೇನೈತಿ ಸ್ಟೇಷನ್ನಿಗೆ ಡಬ್ಬಿ ಒಯ್ದು ಕೊಡ್ತೀವಿ ಅವರಿಗೆ. ಆಮ್ಯಾಗ ಹಾಸ್ಟೆಲ್ನಾಗ ಯಾಕೆ ಕೊಡ್ತೀವಿ ಅಂದ್ರೆ ಹಾಸ್ಟೆಲ್ನಾಗ ಆ ಟೈಮ್ನಾಗ ಅವ್ರಿಗೆ ಸೈರಿ ಮಾಡೋಕೆ ಅನುಕೂಲ ಇರಂಗಿಲ್ಲ. ಆ ಕಾರಣಕ್ಕೆ ನಾವು 43 ಹಾಸ್ಟೆಲ್ ಅದಾವೆ ನಮ್ಮ ಗದಗಿನಾಗ. ನಮ್ಗೆ ಈಗ ಸದ್ಯ ಸಿಕ್ಕಿದ್ದು ಒಂದು 250 ಹುಡುಗರು ಅದಾವು. ಅವರಿಗೆಲ್ಲರಿಗೂ ಈಗ 3 ವರ್ಷದಿಂದ ನಾವು ಸೈರಿಗೆ ಮುಡ್ಸಾಕತ್ತೀವಿ ಇವ್ರಿಗೆ.
ಓಕೆ, ಈ ವಿಚಾರ ಯಾಕೆ ಬಂತು ನಿಮಗೆ? ಇದು ಒಂದು ಒಳ್ಳೆ ಕೆಲಸ ಅಲ್ರಿ. ಯಾಕಂದ್ರೆ ಈಗ ಅವ್ರು ರೋಜಾ ಇರೋದು ದೊಡ್ಡ ಕೆಲಸ, ಒಂದು ದೊಡ್ಡ ಪುಣ್ಯ ಕೆಲಸ ಇದು. ಈಗ ನಾವು ಹಗಲೊತ್ನ್ಯಾಗ ರೋಜಾ ಬಿಟ್ಟವ್ರಿಗೆ ಊಟ ಮಾಡಿಸೋದು ಭಾಳ ಸರಳ. ಹಗಲೊತ್ನ್ಯಾಗ ಮಾಡ್ತೀವಿ, ಮುಟ್ಟಿಸ್ಬಿಡ್ತೀವಿ ಅವ್ರಿಗೆ ಊಟ ಮಾಡಿಸ್ತೀವಿ, ಅದು ಮಾತು ಬೇರೆ. ಇದು ರಾತ್ರಿ ನಿದ್ದೆಗೆಟ್ಟು ಅವ್ರಿಗೆ ಹೋಗಿ ಊಟ ಕೊಡೋದು, ಇದು ಒಂದು ಮಾಡ್ಬೇಕಂತ ಮನಸ್ಸಿನಾಗ ಬಂತು, ಮಾಡಾಕತ್ತೀವಿ ಸರ್. ಆಮ್ಯಾಗ ಈಗ ನಮ್ಮ ಆಶ್ರಯ ಕಾಲನಿ ಎಕ್ದಮ್ ಬಡ ಜನ, ನಮ್ಮ ಎಲ್ಲ ಆಶ್ರಯ ಕಾಲನಿನೂ ನಮ್ಗೆ ಸಾಥ್ ಕೊಡ್ತೈತಿ. ಆಮ್ಯಾಗ ಎಲ್ಲರೂ ನಮ್ಮ ಹುಡುಗರು ನಿಂದಿರ್ತಾರೆ ನಮ್ಮ ಜೊತೆಗೆ. ಪೂರ್ತಿ ಒಂದು ತಿಂಗಳು ಅವ್ರು ನಿದ್ದೆಗೆಟ್ಟು ಮತ್ತು ಮುಂಜಾನೆ ತಮ್ಮ ಕೆಲ್ಸಕ್ಕೆ ಹೋಗಿ ಮತ್ತು ರಾತ್ರಿ ಇಲ್ಲಿ ಬರ್ತಾರೆ ಅವ್ರ ಕೆಲಸ. ಎಷ್ಟು ಗಂಟೆಯಿಂದ ಚಾಲೂ ಮಾಡ್ತೀರಿ, ಎಲ್ಲಿಗೆ ಮುಗಿಸ್ತೀರಿ? ಏನು 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು. ಮುಂಜಾನೆ 5 ಗಂಟೆ ಮಟ್ಟ ಮುಗಿದೈತೆ ನೋಡಿ, ಹೋಗಿ ಕೊಟ್ಟು ಬರೋ ಮಟ್ಟ 5 ಗಂಟೆ ಆಗುತ್ತೆ. ಈಗ ಎಷ್ಟು ಜನ ಇದ್ರೆ ಕೆಲಸ ಮಾಡ್ತಾರೆ ಸರ್? ಡೈಲಿ 20 ಹುಡುಗರು ಕೆಲಸ ಮಾಡ್ತೇವೆ ನಾವು. ಈಗ ಇದು ಖರ್ಚು ವೆಚ್ಚ ಯಾರು ಏನು ಸರ್? ಇದು ನಾವು ಎಲ್ಲರೂ ಸೇರಿ ಹಾಕ್ಕೊಂತೀವಿ ಸರ್, ಎಲ್ಲರೂ ಸೇರಿ ಹಾಕ್ಕೊಂಡೀವಿ. ಆಮ್ಯಾಗ ಈ ಸಲ ನಮ್ಮ ವಕೀಲ್ ಸಾಹೇಬರು ರಾಜು ಅಣ್ಣಿಗಿರಿ ಅವರು ಇದಕ್ಕೆಲ್ಲರೂ ಸಾಥ್ ಕೊಟ್ಟಾರೆ ನಮಗೆ. ಇದರಿಂದ ಏನು ನಿಮ್ಗೆ ಏನು ಖುಷಿ ಸಿಗತ್ತೆ, ಏನು ಸಿಗತ್ತೆ, ನಿಮ್ಮ ಪ್ರತಿಫಲ ಏನು ಸರ್? ಇದು ಪ್ರತಿಫಲ ಇಲ್ಲಿ ಸಿಗೋದು ಅಂತಂದ್ರೆ ಇಲ್ರಿ, ಅದು ಅಲ್ಲಿ ಮ್ಯಾಗ್ ಸಿಗುತ್ತೈತೆ ಅಂತ ಮಾಡಾಕತ್ತೀವಿ. ಇದು 100% ಮ್ಯಾಗ್ ಸಿಗುತ್ತಂತ ತಿಳಿದುಕೊಂಡ ಮಾಡಾಕತ್ತೀವಿ ಸರ್. ಓಕೆ, ಅಲ್ಲ ಈಗ ಇದಕ್ಕೆ ಏನಾರು ನಿಮ್ಗೆ ಸರ್ಕಾರ ಸಹಾಯ ಮತ್ತೊಂದು ಮಗದೊಂದು, ಅಥವಾ ಈಗ ಕೆಲವರು ರಾಜಕಾರಣಕ್ಕೆ ಕೆಲಸ ಮಾಡೋದು, ನಾನೇನೋ ಎಲೆಕ್ಷನ್ ನಿಲ್ಲಬೇಕು, ಮತ್ತೊಂದು ಮಾಡಬೇಕು, ಜನರನ್ನು ಗಳಿಸ್ಕೊಳ್ಬೇಕು, ನಾನು ಬೆಳಿಬೇಕು ಸರ್, ಅಂಥದ್ದು ಯಾವುದೂ ಇಲ್ಲ ಸರ್ ಇದ್ರಾಗ. ನಾವು ಮೊದಲೇ ಮಾತು, ಈಗ ನೀವು ಅಚಾನಕ್ ಬಂದಿರಿ ನಿಮ್ಗೆ ಗೊತ್ತಾಯ್ತು ಇದು. ಇಲ್ಲ ನಾವು ಯಾವ ಪ್ರಚಾರ ಸಹಿತ ಮಾಡಂಗಿಲ್ಲ ಸರ್ ನಾವು. ಇದು ಮ್ಯಾಗ್ನೇವ್ ರಾಜಿ ಆಗ್ಲಿ ಅಂತೇಳಿ ಮಾಡಾಕತ್ತೀವಿ ಸರ್ ನಾವು. ಮ್ಯಾಗ್ನೇವ್ ನಮಗೆ ಪಸಂದ್ ಮಾಡಲಿ, ಭಗವಂತ ಸೃಷ್ಟಿಕರ್ತ, ಅವ ನಮಗೆ ಇದೆಲ್ಲ ಮಾಡೋದು ನೋಡಿ ನಾವು ರಿದ್ದಿಗೇಡಾಕತ್ತೀವಿ, ಕೈಲಿಂದ ಖರ್ಚು ಮಾಡಾಕತ್ತೀವಿ, ಅದೆಲ್ಲ ನೋಡಿ ಅವ ನಾಳೆ ಅಲ್ಲಿ ಮುಂದೊಂದು ಬರುವಂಥ ಜೀವನ ಏನೈತಿ ಅದ್ರಾಗ ನಾವು ಸಕ್ಸಸ್ ಆದ್ರೆ ಸಾಕಂತ ಮಾಡಾಕತ್ತೀವಿ ಸರ್. ಈಗ ಈ ಒಟ್ಟಾರೆ ಇದನ್ನ 3 ವರ್ಷ ಆಯ್ತು ನಿಮಗೆ, ಸಾಕಪ್ಪ ಇದು ಏನು ಮಾಡಾಕತ್ತೀವಿ, ಇದರಿಂದ ಏನಿಲ್ಲ ಸರ್? ಇದು ನಾವು ಇರೋ ಮಟನೂ ಮಾಡ್ಬೇಕಂತ ವಿಚಾರ ಸರ್. ಇದು ಸಾಕು ಬೇಸರ ಆಗಂಗಿಲ್ಲ ಸರ್, ಇದು ಆಗಂಗಿಲ್ಲ ಸರ್. ಯಾಕಂದ್ರೆ ಹೆಂಗೆ ಮಾಡ್ತೀವಿ ನಾವು, ಹೆಂಗೆ ಕೊಟ್ಕೊಂಡು ಹೋಗ್ತೀವಿ, ಇಂಟ್ರೆಸ್ಟ್ ಬರ್ತೈತೆ ಸರ್. ಆಮ್ಯಾಗ ಇದಕ್ಕೆ ಬೇಸರ ಇದು ಹೆಂಗೆ ಒಂದು ತಿಂಗಳು ಹೋಗುತ್ತೆ ಅನ್ನೋದು ಗೊತ್ತಾಗಂಗಿಲ್ಲ ನಮಗೆ. ನಿದ್ದೆ ಗೆಟ್ಟಿವಪ್ಪ ಅನ್ನೋದನ್ನು ಗೊತ್ತಾಗಂಗಿಲ್ಲ. ಆ ಥರ ಇದ್ರಾಗ ಫೈದೆ ಸರ್. ಈಗ ನಿಮ್ಮ ಕುಟುಂಬ ಇದಕ್ಕೆ ಸಹಕಾರ, ಉಳಿದವ್ರದ್ದು ಎಲ್ಲರದು ಸಹಕಾರ ಐತೆ ನೋಡ್ರಿ ಸರ್ ಇದ್ರಾಗ, ಯಾವುದೂ ಪ್ರಾಬ್ಲಮ್ ಇಲ್ಲ ಸರ್. ಈ ಮೊದಲು ಏನಾರು ಇಂಥ ಸೇವೆಯನ್ನು ಮಾಡಿದ್ದು ಏನಾರು ಸರ್? ನಾವು 2-3 ವರ್ಷನೇ ಆಯ್ತು ಸರ್ ಮಾಡಾಕತ್ತಿ. ಆಮ್ಯಾಗ ಲಾಕ್ಡೌನ್ಯಾಗೂ ಮಾಡಿದ್ವಿ ನಾವು. ಲಾಕ್ಡೌನ್ಯಾಗ 46 ದಿವಸ ಕೊಟ್ಟಿದ್ದೀವಿ. ಡೈಲಿ 50 ಕಿಲೋ ಪಲಾವ್ ಮಾಡ್ತಿದ್ವಿ ಇಲ್ಲೇ. 400 ರಿಂದ 500 ಡಬ್ಬಿ ಆಗ್ತಿದ್ವು, ಹೋಗಿ ಕೊಟ್ಟು ಬರ್ತಿದ್ವಿ ಸರ್ ನಾವು. 46 ದಿವಸ ಕಂಟಿನ್ಯೂ ಮಾಡಿವಿ ಸರ್ ನಾವು. ಈಗ ಏನೇನು ವೆರೈಟೀಸ್ ಮಾಡ್ತೀರಿ ಸರ್? ಇವತ್ತು ಶನಿವಾರ ಪಲಾವ್ ಐತೆ ಸರ್. ಇಲ್ಲ ಉಳ್ಕಿದ ಟೈಮ್ನಾಗ ಒಂದು ದಿವಸ ತತ್ತಿ ಮಾಡ್ತೀವಿ ರೀ, ಒಂದು ದಿವಸ ಚಿಕನ್ ಮಾಡ್ತೀವಿ. ರೈಸ್ ಕುಷ್ಕಾ ರೈಸ್ ಅಂಕ ಕಂಟಿನ್ಯೂ ಇರ್ತದೆ ಸರ್ 6 ದಿವಸ. ಒಂದು ದಿವಸ ಪಲಾವ್ ಇರ್ತದೆ ಸರ್, ಪಲಾವು ಆಮ್ಯಾಗ ಮೊಸರು ಚಟ್ನಿ ಇರ್ತದೆ ಸರ್ ಇವತ್ತು ಶನಿವಾರ ಅಂತೇಳಿ. ಈಗ ಒಟ್ಟು ಎಷ್ಟು ಜನರಿಗೆ ಮುಟ್ಟಿಸ್ತೀರಿ, ಎಷ್ಟು ಕ್ವಿಂಟಲ್ ಮಾಡ್ತೀರಿ, ಏನೇನು ಸರ್? ಇವತ್ತು 220 ಹುಡ್ರು ಅದಾವೆ ಸರ್ ಇವತ್ತು. ಯಾಕಂದ್ರೆ ಶನಿವಾರ ಅವ್ರು ತಮ್ಮ ಮನೆಗೆ ಹೋಗಿರ್ತಾರೆ. ಸೋಮವಾರದಿಂದ ಮತ್ತು 300 ಸನಿಗೆ ಬರ್ತದೆ ಸರ್. 300 ಹುಡ್ರು ಬರ್ತಾವೆ ಸರ್. ಇದಕ್ಕೆ ಏನೇನು ನೀವೆಲ್ಲ ರೆಡಿ ಮಾಡ್ಕೊ, ಮಷಿನರೀಸ್ ಏನೇನು ತಾಜಾ ಬೇಕಲ್ಲ? ಹೌದು ಸರ್, ಡೈಲಿ ಅದು ಹೋಗಿ ಒಬ್ಬರಿಗೆ ಕರೆಕ್ಟ್ ಟೈಮ್ನಾಗ ಮಾಡ್ಕೊಂಡ್ಬಿಟ್ಟಿವಿ ಸರ್, ಸೆಟ್ಟಿಂಗ್ ಮಾಡ್ಕೊಂಡ್ವಿ ಸರ್ ನಾವು. 3 ಮಂದಿ ಸಂತಿ ತರಬೇಕು, 3-4 ಮಂದಿ ಬಂದು ಇಲ್ಲಿ ಕೊಯ್ಬೇಕು, ಅಡುಗೆ ಮಾಡೋರು ಫಿಕ್ಸು, ಈ ಥರ ನಾವು ಎಲ್ಲ ಹಂಚ್ಕೊಂಡ್ಬಿಟ್ಟಿವಿ ಸರ್ ಕೆಲಸ ನಾವು. ಅಲ್ಲಿ ಈಗ ಇದ್ರೊಳಗೆ ಶುಚಿ ರುಚಿ ಆಗ್ಬೇಕಾ, ಮತ್ತು ಇದ್ರೊಳಗೆ ಕೆಲವೊಂದಿಷ್ಟು ಪಾಲನೆ ಅದಾವಲ್ಲ, ಎಲ್ಲರೂ ಏನಾರು ಮಿಸ್ಟೇಕ್ ಆಗ್ಬಾರ್ದು, ಯಾವುದೂ ಥರ ಮಿಸ್ಟೇಕ್ ಆಗ್ಲಾರ್ದಂಗೆ ಪೂರ್ತಿ ಒಂದು ತಿಂಗಳು ನಾವು ದೊಡ್ಡವ್ರು ಎಲ್ಲರೂ ನಿಂತು ನೋಡ್ತೀವಿ ಸರ್. ಯಾಕಂದ್ರೆ ನಾವು ಅಡುಗೆ ಮಾಡ್ತೀವಿ. ಓಕೆ, ಈಗ ಇದು ಟೆಸ್ಟಿಂಗ್ ಆಗ್ಬೇಕು, ನೀವೇನು ಕೊಡ್ತೀರೋ, ಹೆಂಗೆ ಕೊಡ್ತೀರೋ ಯಾರಿಗೆ ಗೊತ್ತು? ಅಲ್ಲ, ಇದೆಲ್ಲ ನೀವು ಕಣ್ಣಾರೆ ನೋಡಾಕತ್ತೀರಲ್ಲ ಸರ್. ಈಗ ಇವತ್ತು ಆಮ್ಯಾಗ ಸ್ವಲ್ಪ ಕುಂತು ತಿಂದು ನೋಡ್ರಿ ಸರ್. ಓಕೆ, ಇದ್ರೊಳಗೆ ಈಗ ನಾವು ಬರೋದು ನಿಮ್ಗೆ ಗೊತ್ತಿಲ್ಲ ಸರ್, ನಾವು ನೋಡಿದ ಖುಷಿ. ಆದರೂ ಕೂಡ ಏನಾರು ಆಪಾದನೆ ಆರೋಪಗಳು ಇಲ್ಲ ಸರ್, ಅಂಥವೆಲ್ಲ ಬರ್ಲಾರ್ದಂಗೆ ನಾವು ನೋಡ್ಕೊಂತೀವಿ ಸರ್. ಯಾಕಂದ್ರೆ ನಾವು ಸ್ವತಃ ನಿಂತು, ಆಮ್ಯಾಗ ಇನ್ನೊಂದೇನು ಸರ್, ಇದಕ್ಕೆ ಸ್ಟೀಮ್ ಅಕ್ಕಿ ಹಾಕಿದ್ರೆ ನಮಗೊಂದು 1200-1300 ರೂಪಾಯಿಗೆ ಒಂದು ಪ್ಯಾಕೆಟ್ ಬೀಳ್ತೈತಿ. ಈಗ ನಾವು ರೈಸ್ ಹಾಕ್ತೀವಿ ಸರ್, ಎಲ್ಲರಿಗಿಂತ ತುಟ್ಟಿ 1850 ರೂಪಾಯಿಗೆ ಒಂದು ಪ್ಯಾಕೆಟ್ ರೀ. ಇದು ರೈಸ್ ಯಾಕೆ ಹಾಕ್ತೀವಿ ಅಂದ್ರೆ ಅಸಿಡಿಟಿನೂ ಆಗಬಾರ್ದು. ಓಕೆ, ಆ ಕಾರಣಕ್ಕೆ ರೈಸ್ ಹಾಕ್ತೀವಿ ಸರ್ ನಾವು. ಓಕೆ, ಇದ್ರ ಪ್ರಯೋಜನ ಪಡ್ಕೊಳ್ಳೋರಿಗೆ ಏನು ಹೇಳ್ತೀರಿ? ಪ್ರಯೋಜನ ಪಡ್ಕೊಂಡು ಅವ್ರಿಗೆ ಮನಸ್ಸಿಗೆ ಖುಷಿ ಆಗುತ್ತೆ ರೀ. ಆಮ್ಯಾಗ ಅವ್ರು ಹೇಳ್ತಾರೆ, ಈಗ ನಾವು ರೋಜಾನ ಇರ್ತಿದ್ದಿಲ್ಲ ರೀ, ನೀವು ಕೊಡಾಕತ್ತೀರಿ, ರೋಜಾ ಇರಾಕತ್ತೀವಿ, ನಿಮಗೆ ಮ್ಯಾಗ ನೀವು ಚಲೋ ಹೇಳಿ ಅಂತ ಅವರೇ ದುವಾ ಮಾಡ್ತಾರೆ ಸರ್. ನಮ್ಮ ಈಗ ತೊಗೊಂಡವ್ರು ಏನಂತಾರೆ? ಅದ ತೊಗೊಂಡವ್ರು ಹೇಳ್ತಾರೆ ಸರ್, ಇದು ಭಾಳ ಆಯ್ತು, ಕಡಿಮೆ ಆಯ್ತು. ಇಲ್ಲ, ಅದ್ರ ಸಲುವಾಗಿ ನಾವೇನು ಮಾಡಿವಿ ಸರ್, ಈಗ ಕಡಿಮೆ ಕೊಟ್ಟರು ಟೆನ್ಷನ್, ಜಾಸ್ತಿ ಕೊಟ್ಟರು ಟೆನ್ಷನ್. ಅದ್ರ ಸಲುವಾಗಿ 500 ಗ್ರಾಮ್ ಕೊಟ್ಬಿಡ್ತೀವಿ ಸರ್. ಓಕೆ, ಒಬ್ರಿಗೆ 500 ಗ್ರಾಮ್ ಕೊಟ್ಬಿಡ್ತೀವಿ, ಅವ್ರಿಗೆ ಸಫಿಷಿಯೆಂಟ್ ಆಗುತ್ತೆ ಸರ್. ಆದರೂ ಹಗಲೆಲ್ಲ ಅವ್ರಿಗೆ ಕೇಳ್ತೀವಿ ನಾವು, ನಿಮಗೇನು ಕಡಿಮೆ ಇತ್ತು ಜಾಸ್ತಿ ಬಿತ್ತು ಅಂತ ಹೋದಾಗ ಒಂದ್ಸಲ ಕೇಳ್ತೀವಿ. ಅಲ್ಲಿ ಇದ್ರ ಖರ್ಚು ಹೆಂಗೆ ಬರೆಸ್ತೀರಿ ಅಂತ ಎಲ್ಲರೂ ಸೇರಿ ಹಾಕ್ತೀವಿ ಸರ್. ಹೌದಲ್ಲ?
ಇದು ಎಂತ ಅದ್ಭುತ ಕೆಲಸ ಅದ. ಇಲ್ಲ ಮಾಡಾಕ ಮ್ಯಾಗ ನಾವು ಶಕ್ತಿ ಕೊಟ್ಟನ್ರಿ ಮಾಡಾಕತ್ತೀವಿ. ಓಕೆ ಆಮ್ಯಾಗ ನಮ್ಗೆ ಆರಿಸ್ಕೊಂಡಾನ ಇದೋ ಒಂದು ದೊಡ್ಡ ಪುಣ್ಯ ಕೆಲಸ ರೀ. ಅವ್ನು ನಮ್ಮ ಮ್ಯಾಗ ಕರುಣೆ ಐತೆ ಅಂತ. ಓಕೆ ಓಕೆ ಯಾಕಂದ್ರೆ ನಮ್ಗೆ ಆರಿಸ್ಕೊಂಡಾನ. ಯಾಕಂದ್ರೆ ಇದು ನಮ್ಮ 500 ಮನೆ ಅದಾವ ಇಲ್ಲಿ. ಹ್ಮ್. ಎಲ್ಲರೂ ದುಡ್ಕೊಂಡು ತಿನ್ನೋರ ನಾವು. ಹ್ಮ್. ಯಾರು ನಮ್ಗೆ ಇದ್ದವ್ರೆಲ್ಲ ನಾವು. ಹ್ಮ್. ಈಗ ಹೆಂಗೈತಿ ನಾವು ಮುಂಜಾನೆ 5 ಗಂಟೆ ಮಟ್ಟ ನಿದ್ದಿಗೆಟ್ಟು ಮತ್ತು ಮುಂಜಾನೆ ಅದು ಗೌಂಡಿ ಕೆಲಸಕ್ಕೆ, ಬಾರ್ ಬಿಲ್ಡಿಂಗ್ ಕೆಲಸಕ್ಕೆ, ಪ್ರತಿಯೊಂದು ತಮ್ಮ ಕೆಲಸಕ್ಕೆ ಹೋಗೋರ ಇವರು. ಹ್ಮ್. ಮತ್ತು ಸಾಯಂಕಾಲ ಬಂದು ತಮ್ಮ ಕೆಲಸ ಮಾಡ್ತಾರೆ. ಇದು ಒಂದು ತಿಂಗಳ ಓಕೆ ಓಕೆ ಏನ್ರಿ. ಓಕೆ ಇವ್ರಿಗೆಲ್ಲ ಏನು ಹೇಳ್ತೀರಿ? ಈಗ ನಾ ಏನು ಹೇಳ್ಬೇಕ್ರಿಪ್ಪ, ಇವ್ರಿಗೆ ಏನು ಹೇಳಿದ್ರು ಕಡಿಮೆ ಐತಿ. ಓಕೆ ಅದು ತಗೊಳ್ಳೋರಿಗೆ ಏನು ಹೇಳ್ತೀವಿ? ಯಾಕೆ ಕೊಡೋಕ್ಕಿಂತ ತಗೊಳ್ಳೋ ಮುಖ್ಯ. ಈಗ ತಗೊಳ್ಳೋರಿಗೆ ಅವ ತೊಗೊಂಡ್ರೆ ಸಾಕಂತ ಕುಂತಿವ್ರಿ. ಯಾಕಂದ್ರೆ ಅವ ತೊಗೊಂತಾನ ನಮಗೆ ಪುಣ್ಯ ಸಿಗುತ್ತೆ ಅಂತ ಕುಂತಿರ್ತೀವಿ ನೋಡ್ರಿ. ಓಕೆ ಓಕೆ ವೀಕ್ಷಕರೇ, ಇನ್ನೊಬ್ರು ಮಾತಾಡ್ತಾ ಇದ್ದಾರೆ. ಸರ್ ತಮ್ಮ ಹೆಸರು? ಎಸ್ ಕೆ ನದಾಫ್ ಅಂತ ವಕೀಲರು. ಇದ್ರ ವ್ಯವಸ್ಥೆ ಬಗ್ಗೆ ಈ ವ್ಯವಸ್ಥೆ ಬಗ್ಗೆ ನಮ್ಮ ಮುನಾವರ ಮಜೀದ್ ಆಶ್ರಯ ಕಾಲನಿ ನಶಾಪುರದ್ದು ನಮ್ಮ ಮೌಲಾನಾ ತಾಜುದ್ದೀನ್ ಖಾತ್ರಿಕ್ ಇರ್ಬೋದು, ಆಮೇಲೆ ಅವರೆಲ್ಲ ಟೀಮ್ 3 ವರ್ಷದಿಂದ ಇದು ಮಾಡ್ಕೊಂಡು ಬಂದಾರ. ಅದಕ್ಕೆ ನಾವು ಆಯ್ತು, ನಮ್ಮ ರಾಯಸ ಬನ್ನಿಗಿರಿ ಆಯ್ತು, ಆಮೇಲೆ ತೌಶೀಫ್ ಆಯ್ತು, ಬೇರೆ ನಮ್ಮೆಲ್ಲ ಟೀಮ್ ಅವ್ರಿಗೆ ಸಾಥ್ ಕೊಟ್ಟಿವಿ. ಈ ರೀತಿ ಮಾಡೋದ್ರಿಂದ ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ದೇವರು ಕೊಡಲಿ ಅಂತ ನಾವು ಅವ್ರ ಹಿಂದನ ಅವ್ರ ಜೊತೆಗೆ ಇರ್ತೀವಿ ಅಂತ ಆ ಮಾತು ಹೇಳ್ಬೋದು. ಈಗ ನೀವು ಕಾನೂನು ಒಳಗೆ ಕೆಲವ್ರು ಕೊಡಬಾರ್ದು ಅಂತ ಐತಿ, ತಾವು ವಕೀಲರು, ಇದಕ್ಕೇನು ಹೇಳ್ತೀರಿ? ಇಲ್ಲ, ಕಾನೂನೊಳಗೆ ಕೆಲವ್ರಿಗೆ ಕೊಡಬಾರ್ದು ಅಂತ ಐತಿ, ಆದ್ರೆ ಎಲ್ಲರಿಗೆ ಕೊಡಬಾರ್ದು ಅಂತ ಏನಿಲ್ಲ. ಮಾನವೀಯತೆಯಿಂದ ಕೊಡಬೇಕು. ಮಾನವೀಯತೆ ದೃಷ್ಟಿಯಿಂದ ಅದು ಕೊಡುವಂಥದ್ದು. ಅದು ಎಂತ ಕೊಡ್ಬೇಕಂದ್ರೆ ಆರೋಗ್ಯವಾಗಿರುವಂತ ಆಹಾರ ಇರಬೇಕು. ಆಹಾರದೊಳಗೆ ಯಾವುದೋ ಕಲ್ಮಶ, ಅದು ಯಾವುದೋ ರೀತಿ ಕಲಬೆರಕೆ, ಲೋಪದೋಷ ಇರಬಾರ್ದು ಅಂತ ನಾವು ಇಲ್ಲಿ ನೋಡ್ತೀವಿ. ಆಮೇಲೆ ಅವ್ರಿಗೆ ನಾವು ಸಾಥ್ ಕೊಟ್ಟಾಗೂ ಸಹಿತ ಯಾವುದೇ ಅಲ್ಲಿ ದೋಷ ಇರ್ಬೋದು ಅಥವಾ ಏನೋ ಇಲ್ಲ, ಅಗದಿ ಒಂದು ಫಸ್ಟ್ ಕ್ಲಾಸ್ ಪೌಷ್ಟಿಕ ಆಹಾರ ಅಲ್ಲಿ ಮಾಡ್ಕೊಡ್ತಾರ. ಯಾಕಂದ್ರೆ ಇವತ್ತು ನಾವು ನೋಡಿದ್ವಿ, ಪಲಾವ್ ಮಾಡ್ಯಾರ, ಅದಕ್ಕೆ ರೈತ ಮಾಡ್ತಾರ, ಆಮೇಲೆ ಪ್ರತಿ ದಿವಸ ಎಗ್, ಆಮೇಲೆ ಮಸಾಲ ರೈಸ್, ಕುಷ್ಕ ರೈಸ್, ಆಮೇಲೆ ಚಿಕನ್, ಹಿಂಗೆ ಬೇರೆ ಬೇರೆ ದಿವಸ ವೆರೈಟಿ ಮಾಡ್ತಾರೆ. ಅಂದ್ರೆ ಪೌಷ್ಟಿಕ ಆಹಾರನ ಕೊಡ್ತಾರ. ಆಮೇಲೆ ಅದು ಅಚ್ಚುಕಟ್ಟಾಗಿ ಸರಿಯಾಗಿ ಇದ್ದಿದ್ದನ್ನ ಆಮೇಲೆ ಫಸ್ಟ್ ಅವರು ತಿಂದು ಟೇಸ್ಟ್ ಮಾಡಿ ಸರಿಯಾಗಿ ಐತೆ ಅಂದ್ರೆ ಪ್ಯಾಕಿಂಗ್ ಮಾಡ್ತಾರೆ. ಅಲ್ಲಿ ಮಟ್ಟ ಅವ್ರು ಪ್ಯಾಕಿಂಗ್ ಮಾಡಂಗಿಲ್ಲ, ಅದಕ್ಕೆ ನಾವು ನೋಡಿದ ಪ್ರಕಾರ. ಅದಕ್ಕೆ ಈ ರೀತಿ ಮಾಡೋದ್ರಿಂದ ಒಂದು ಇನ್ನೂ 4 ಜನ ಒಳ್ಳೇದಾಗುತ್ತೆ. ಯಾಕಂದರೆ ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಯಾರೂ ಎದ್ದಿರೋದಿಲ್ಲ, ಸೈರಿ ಮಾಡೋಕೆ ಆಗ್ತಿರೋದಿಲ್ಲ. ಈಗ ಹಾಸ್ಟೆಲ್ನಾಗ ಇರುವಂಥ ಹುಡುಗರು ಇರ್ಬೋದು, ಪ್ರಯಾಣ ಮಾಡುವಂಥ ಪ್ರಯಾಣಿಕರು ಇರ್ಬೋದು, ಈಗ ಹಾಸ್ಟೆಲ್ ಬಿಟ್ಟು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ಬೇರೆ ಬೇರೆ ಕ್ಷೇತ್ರದೊಳಗೆ ಯಾರು ಪ್ರಯಾಣ ಮಾಡ್ತಿರ್ತಾರಲ್ಲ ಅವ್ರಿಗೆ ರೋಜಾ ಇರೋಕ್ಕಾಗೋದಿಲ್ಲ, ಸೈರಿ ಮಾಡೋಕ್ಕಾಗೋದಿಲ್ಲ. ರೈಲ್ವೆ ಸ್ಟೇಷನ್ಗೆ ಯಾರು ಗಾಡಿ? ಇವ್ರದೊಂದು ವೆಹಿಕಲ್ ಐತಿ. ಆ ವೆಹಿಕಲ್ದೊಳಗೆ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ವೆಹಿಕಲ್ ಬೇರೆ, ಹಾಸ್ಟೆಲ್ಗೆ ಹೋಗುವಂಥ ವೆಹಿಕಲ್ ಬೇರೆ, ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗುವಂಥ ವೆಹಿಕಲ್ ಬೇರೆ, ಈ ರೀತಿ ಬೇರೆ ಬೇರೆ ಮಾಡ್ಕೊಂಡ್ರ ಅವರು. ಮಾಡ್ಕೊಂಡು ಅವ್ರಿಗೆ ಆ ಟೈಮ್ ಒಳಗೆ ಅಂದ್ರೆ 5-5:30 ಒಳಗೆ ಅವ್ರಿಗೆ ತಲುಪಿಸ್ಬೇಕು. ಅಂದ್ರೆ ಆ ಟೈಮ್ ಒಳಗೆ 5:30 ಒಳಗೆ ಅವರು ಶೈರಿ ಅಂದ್ರೆ ಊಟ ಮಾಡ್ಬೇಕು. 5:30 ನಂತರ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಆ ಟೈಮ್ ಒಳಗೆ ಅವ್ರು ತಲುಪಿಸ್ತಾರ. ಈಗ ಯಾರು ರೋಜಾ ಇರೋದಿಲ್ಲ, ನಾನು ಬಾಡೋಂಗಿಲ್ಲ ಅಂತಿದ್ರು ಅವ್ರಿಗೆ ಇದೊಂದೊಂದು ಒಳ್ಳೆ ಕೆಲಸ. ಅಂದ್ರೆ ಹೌದಪ್ಪ, ನನಗೆ ಅಲ್ಲಿ ಹೋಗಿದ್ದೆ, ನಾ ಗದಗ ಹೋಗೋದಾಗ ನಾ ಬೆಂಗಳೂರಿಂದ ಬಂದೆ, ಗದಗ ಹೋದೆ, ಅಲ್ಲಿ ಸೈರಿ ಮಾಡಕ್ಕೆ ಹಾಕಿದ್ದಿಲ್ಲ, ಇಂಥವ್ರು ಕೊಟ್ಟರು ಅಂತ ಅದೊಂದು ಅವ್ರಿಗೆ ಆಗತ್ತೆ. ಆಮೇಲೆ ಅವ್ರಿಗೆ ಒಂದು ಇದು ಸಿಗ್ತೈತಿ, ಆಯ್ತಪ್ಪ ನನ್ನ ರೋಜಾ ತಪ್ಪಲಿಲ್ಲ, ಇವತ್ತು ನಾನು ಇಂಥವ್ರು ಕೊಟ್ಟರು ಅದರಿಂದ ನಾನು ರೋಜಾ ಇದ್ದೀನಿ ಅಂತ ಒಂದು ಭಾವನೆ ಬರ್ತೈತಿ. ಅದೇ ಈ ರೀತಿ ಅವರು ಏನು ಸಹಕಾರ ಮಾಡ್ತಾರೆ, ಅದಕ್ಕೆ ನೀವು ಎಲ್ಲ ಸಹಕಾರ ಮಾಡಿದ್ರೆ ಇನ್ನೂ ಅವ್ರಿಗೆ ಹೆಚ್ಚಿನ ದೇವರು ಶಕ್ತಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಬೋದು. ರಾಜಾಸಾಬ್ ಆರಣ್ಣಿಗರಿ ಅಂತ, ತಾಜುದ್ದೀನ್ ಕಾತರ್ಕಿ ಅವರು ಮತ್ತು ಅವರ ಸಹೋದರರು ಎಲ್ಲ ನಮ್ಗೆ ಭಾಳ ಆತ್ಮೀಯತೆ ಅಂತ ಇದ್ದರು. ಇದೊಂದು ಏನಿದು ಮಾಡಕ್ಕೆ ಕುಂತಾರಲ್ರಿ 3 ವರ್ಷಲಿಂತ್ರ, ಇದ್ರ ಸುದ್ದಿ ಬೆಂಗಳೂರು ಮಟ್ಟ ಐತೆ ಸರ್. ಹೌದಲ್ಲ? ಹೌದ್ರಿ. ಯಾಕಂದ್ರೆ ನಾವು ಹಂಗೆ ಕೇಳ್ತಿದ್ವಿ, ಇಲ್ಲ ರೈಲ್ವೆ ಸ್ಟೇಷನ್ಯಾಗ ಹೋಗ್ರಿ, ಗದಗ್ನಾಗ ನಿಮ್ಗಲ್ಲಿ ಸೈರಿ ಸಿಗತ್ತಂತಂದು ಅಲ್ಲಿ ಹೇಳಿ ಕಳಿಸಿದ್ರಿ ಅಂತಂದು. ನಿನ್ನೆ ನಮ್ಮ ಜಾಮಿಯಾ ಮಜೀದ್ ಮರ್ಕಜ್ ಒಳಗೆ ಒಬ್ರು ಬೆಂಗಳೂರಿನಿಂದ ಮೌಲಾನವ್ರು ಬಂದ್ರಿ. ಅವ್ರು ಬಂದು ಬಯಾನ್ದೊಳಗೆ ನಿಮ್ಮ ಗದಗ್ನಾಗ ಭಾಳ ಒಳ್ಳೆ ಕೆಲಸ ಮಾಡಕುಂತೀರಿ, ನೀವು ರೈಲ್ವೆ ಸ್ಟೇಷನ್ಯಾಗ ನೀವು ಸೈರಿದೇನು ಇಂಥ ಕೆಲಸ ಮಾಡಕುಂತೀರಿ, ಭಾಳ ಒಳ್ಳೆ ಕೆಲಸ ಅಂತಂದು ಗದಗ್ನವ್ರಿಗೆ, ಇಡೀ ಗದಗ್ನವ್ರಿಗೆ ಅವ್ರು ಹೇಳಿದ್ರಿ. ಅದು ಎಲ್ಲ ಅದ್ರ ಸವಾಬು ಅದರದ್ದು ಏನೈತ್ರಿ ಪುಣ್ಯ ಈ ಮುನವರ್ ಮಜೀದ್ನವ್ರಿಗೆ, ಈ ಕಾತರ್ಕಿ ಫ್ಯಾಮಿಲಿಯವ್ರಿಗೆ ಸಿಗ್ತೈತ್ರಿ. ಭಾಳ ಒಳ್ಳೆ ಕೆಲಸ ಮಾಡಕುಂತಾರ ಅವರು. ಒಟ್ಟು ಏನಿದ್ರು ಏನೈತಿ ನಮ್ಮ ತಾಜುದ್ದೀನ್ ಸಾಹೇಬ್ರು ಹಿಂದೆ ಸರಿಯಂಗಿಲ್ಲ ಇಂಥದ್ದು. ಅವ್ರಿಗೆ ಇದು ಒಂದ ಅಂತಲ್ಲ, ಸಾಕಷ್ಟು ಇವ್ರ ಮನೆಗೆ ನಾವು ನೋಡಿದ್ದ ಪ್ರಕಾರ ಏನೋ ಒಂದು ಬಡ ಮನುಷ್ಯ ಇಂಥ ತ್ರಾಸ ಐತೆ ಅಂತ ಬಂದ್ರೆ ಅವರು ಸ್ವತಃ ತಮ್ದು ಏನಿದ್ರು ತಮ್ಮ ಕಡೆಗೆ ಇರಲಿಲ್ಲ ಅಂದ್ರೂ ಏನರ ಒಂದು ವಸ್ತು ಇದನ್ನು ಮಾಡಿ ಅದನ್ನು ಕೆಲಸ ಪೂರ ಮಾಡುವಂಥ ವ್ಯಕ್ತಿ. ಆಮೇಲೆ ಈಗ ನೀವು ಆಗೆಲ್ಲ ನಮ್ಮ ವಕೀಲರಿಗೂ ಕೇಳಿದ್ರಿ, ಇವ್ರು ಹೆಂಗೆ ಅಡುಗೆ ಮಾಡ್ತಾರೆ,
ಸ್ವತಃ ತಮ್ಮ ಮನ್ಯಾಗ ಚಟ್ನಿ ಕುಟ್ಟಿಸ್ತಾರ್ರಿ, ಮೆಣಸಿನ್ಕಾಯಿ ಪುಡಿ ಎಲ್ಲ ತಾವ ಸ್ವತಃ ಮಾಡಿ ತಮ್ಮ ಇದರ್ಲಿಂದ ತನು ಮನ ಧನ ಏನಂತಲ್ರಿ ಎಲ್ಲದ್ರಿಂದ ಸಹಕಾರ ಮಾಡ್ರ. ಇದೊಂದು ದೊಡ್ಡ ಪುಣ್ಯ. ನಮ್ಮ ಗದಗನೊಳಗ ಸಾಕಷ್ಟು ಜನ ಕರೋಡಪತಿಗಳು ಅದಾರ ಸರ್ ನಮ್ಮ ಸಮಾಜದೊಳಗ. ಅವ್ರಿಗೆ ಯಾರಿಗಿದ್ ನಮ್ಗೆ ಅಲ್ಲಾ ತಲಾ ಏನೈತಿ ಆ ಪರಮಾತ್ಮ ಇಂಥದೊಂದು ಇದು ಕೊಟ್ಟಿಲ್ಲ ಮನಸ್ಸು. ಇದೇನೈತಂದ್ರೆ ಈ ಹುಡುಗರು ಎಲ್ಲಾರು ಏನದಾರಲ್ರಿ ಮತ್ತೆ ಮುಂಜಾನೆದ್ದು ಗೌಂಡಿ ಕೆಲ್ಸಕ್ಕೆ ಹೋಗೋರು, ಬಾಂಡ್ರ ಪೆಂಡ್ರ ಕೆಲ್ಸಕ್ಕೆ ಹೋಗೋರು, ರಿಕ್ಷಾ ಹೊಳ್ಳೋರು ಇಂಥವ್ರು ಅದಾರ. ಎಲ್ಲಾ ಹುಡುಗರು ನಿದ್ದಿಗಟ್ಟು ಇಂಥವೆಲ್ಲ ದೊಡ್ಡ ಒಂದು ಸ್ವಭಾವದ ಕೆಲಸ ಮಾಡೋ ಅಂತಾರ ಸರ್. ಅದಕ್ಕೆ ಏನೈತಿ ತಮ್ದು ನಮ್ದು ಎಲ್ಲ ಒಂದೇನು ತನು ಮಾಡೋದ್ರಿಂದ ಅಂತ ಇವ್ರಿಗೆ ನಾವು ಸಾಥ್ ಕೊಡ್ಬೇಕಂತ. ಈಗ ಒಂದು ಪ್ರಶ್ನೆ ಬರುತ್ತೆ, ನೀವು ಬರೇ ಯಾರು ರೋಜಾ ಇರ್ತಾರ ಮುಸ್ಲಿಮ್ಗೆ ಅಷ್ಟೇ ಕೊಡ್ತಿರೋ ಎಲ್ರಿಗೂ ಕೊಡ್ತೀರ? ಇದು ಎಲ್ಲರಿಗೂ ಕೊಡ್ತೀವಿ ಸರ್. ಈಗ ಆಗಿಲ್ಲ ಅಂದ್ರೆ ನಿರ್ಗತಿಕರ ಅಲ್ಲ ಸರ್, ಸ್ಥಿತಿವಂತರಿಗೂ ಕೊಡಾಕುಂತಾರ. ಈಗ ಯಾಕಂದ್ರೆ ಹಾಸ್ಟೆಲ್ನೊಳಗೆ ಎಲ್ಲಾರು ಏನದಾರಲ್ರಿ ಹಾಸ್ಟೆಲ್ನಾಗ ಇದ್ರಾಗ ನಿರ್ಗತಿಕರು ಯಾರಿಲ್ಲ ಸರ್, ಎಲ್ಲಾ ಸ್ಥಿತಿವಂತರ ಅದಾರ ಸರ್. ಯಾಕಂದ್ರೆ ಆ ಟೈಮ್ನಾಗ ಅವ್ರಿಗೆ ಸಿಗಂಗಿಲ್ಲ. ಆ ಟೈಮ್ನಾಗ ಅವ್ರಿಗೆ ಸರಿ ಟೈಮ್ ಹೆಂಗಿರ್ತಂದ್ರ ಸರ್, ನಮ್ಮ ಮನುಷ್ಯಂದು ನಿದ್ದೆ ನಾಲ್ಕನೇ ಭಾಗ ಏನಿರ್ತಲ್ಲ ಸರ್, 3 ಗಂಟೆಗೆ ಹೇಳ್ತೀವಿ ನಾವು. 3 ಗಂಟೆಗೆ ಎದ್ದು ನಾವೆಲ್ಲ ಬ್ರಷ್ ಮಾಡಿ ಸ್ವಚ್ಛ ಮಾಡ್ಕೊಂಡು ವಜು ಮಾಡ್ಕೊಂಡು 2 ರಕಾತ್ ನಮಾಜ್ ಮಾಡಿ ಊಟ ಮಾಡೋ ಮಟ್ಟ ಅಂದ್ರೆ ಅಜಾ ಆಗ್ಬಿಡ್ತೀವಿ. ನಿಮ್ದು 5 ನಿಮಿಷ ಐತಿ 10 ನಿಮಿಷ ಐತಿ ಅಂತಂದು ಮುಲ್ಲಾ ಸಾಹೇಬರು ಒದರ್ತಾರ್ರಿ ಮಸೂದ್ಯಾಗ. ಅಷ್ಟೊಳಗೆ ಇದನ್ನ ಮಾಡ್ಬೇಕಲ್ಲ ಸರ್. ಇದೆಲ್ಲ ಸ್ಥಿತಿವಂತರಿಗೆ ಕೊಡಾಕುಂತಾರ್ರಿ ಇವರು. ನಿರ್ಗತಿಕರಂತಿಲ್ಲ, ಆದ್ರೆ ಎಲ್ಲಾ ಸಮಾಜದವ್ರಿಗೂ ಕೊಡ್ತಾರ ಸರ್. ಈಗ ರೈಲ್ವೆ ಸ್ಟೇಷನ್ಯಾಗ ರಾತ್ರಿ ಒಬ್ರು ಊಟ ಮಾಡಾರ್ದ ಬರ್ತಾರ ಸರ್. ಅವ್ರಿಗೇನೈತಿ ಹಸಿವು ಇರ್ತೈತೆ ಆ ಟೈಮ್ನಾಗ, ಇವ್ರು ಒದರ್ತಿರ್ತಾರ, ಅಲ್ಲಿ ಅವರು ತಗೊಂತಾರ ಸರ್. ಅವರು ತಗೊಂತಾರ. ಇಂಥವು ನಾವು ಇವ್ರ ಕಡೆ ನೋಡಿವಿ, ಹುಡುಗರು ಕುಟ್ಟಕ್ಕೆ ಹೋಗಿ ಅಂಥವ್ರು ಎಲ್ಲ ಪಾಪ ಉಟ್ಕೊಂಡು ಇದು ಮಾಡ್ರ, ಊಟ ಮಾಡ್ರ. ಒಳ್ಳೆ ಇವ್ರದೊಂದು ಒಳ್ಳೆ ಇದರ್ಲಿಂತ್ರ ಇದನ್ನ ಮಾಡಾಕುಂತಾರ ಸರ್ ಪ್ರೋಗ್ರಾಮ್. ಇವರು ಈಗ ನಮ್ಮ ತಾಜುದ್ದೀನ್ ಸಾಹೇಬ್ರು ಹೇಳಿದ್ರಿ, ನಾ ಇರು ಮಠ ಮಾಡ್ತೀವಿ ಅಂತಂದು. ಆ ದೇವ್ರು ಅಲ್ಲಾ ತಲಾ ಅವ್ರಿಗೆ ಇರು ಮಠ ಶಕ್ತಿ ಕೊಡ್ಲಿ, ಅಲ್ಲ ಆಸಾನ್ ಮಾಡ್ಲಿ ಅಂತ. ನನ್ನ ಹೆಸರು ಶಾಕೀರ್ ಅಹಮದ್ ಕಾತರ್ಕೆ ಅಂಥೇಳಿ. ಮೊದಲನೇದ್ದು ಕಾರ್ಕಳ ಸಾಹೇಬ್ರಿಗೆ ನಮ್ಮೆಲ್ಲರ ಟೀಮ್ ವತಿಯಿಂದ ಹೃದಯ ತುಂಬ ಧನ್ಯವಾದಗಳು. ಯಾಕಂದ್ರೆ ಅವರು ಏಕಾಏಕ್ದಮ್ ನಮ್ಮ ಮಸೂತಿ ಕಡೆ ಬಂದ್ರೆ ನಮಗೂ ಖುಷಿ ಆಯ್ತು ಸಾಹೇಬ್ರು ನೋಡಿ. ಯಾಕಂತ ಹೇಳಿದ್ರೆ ಇಂಥ ವಿಷಯದೊಳಗೆ ಮುಂಚೂಣಿಯಾಗಿ ನಮ್ಮ ಕಾರ್ಕಳ ಸಾಹೇಬ್ರು ಇರ್ತಾರೆ. ಎಲ್ಲಿ ಒಳ್ಳೆ ಕೆಲಸ ಇರ್ತೈತಿ ಅಲ್ಲಿ ನಮ್ಮ ಕಾರ್ಕಳ ಸಾಹೇಬ್ರು ಇರ್ತಾರೆ. ಅದ್ರ ಸಲುವಾಗ ನಾನು ನಮ್ಮ ಟೀಮಿನ ವತಿಯಿಂದ ಮತ್ತು ನರಸಾಪುರ ಆಶ್ರಯ ಕಾಲನಿ ಮುನೂರು ಮಸೂದ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಾನು ಹೇಳೋದಷ್ಟ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಅಣ್ಣಿಗಿರಿ ಸರ್ ಅವರು ಮತ್ತು ನದಾಬ್ ಸರ್, ನಮ್ಮ ಅಣ್ಣರಾದಂಥ ತಾಜುದ್ದೀನ್ ಕಾತರ್ಕಿ ಅವರು ಮತ್ತೆಲ್ಲರೂ ಭಾಳಷ್ಟು ಹಾಸ್ಟೆಲ್ ಬಗ್ಗೆ ಹೇಳಿದರು. ನಾನು ಫಸ್ಟಿಗೆ ನಮ್ಮ ಅಣ್ಣರಿಗೆ ನಾನು ಹೇಳ್ತಿದ್ದೆ, ಹೋಲಿ ಬಿಡೋಣ ಇದು ಎಲ್ಲ ಯಾಕೆ ಮಾಡ್ತೀಯ ಅಂತೇಳಿ. ನಮ್ಮ ಅಣ್ಣರು ಹೇಳ್ತಿದ್ರು, ನಿನಗೆ ಗೊತ್ತಿಲ್ಲ, ನಾವು ನಮ್ಮ ಕಡೆಯಿಂದ ಏನು ಎಷ್ಟು ಸಹಾಯ ಆಗತ್ತೆ ಅಷ್ಟು ಮಾಡೋಣ ಅಂಥೇಳಿ ಹೇಳ್ತಿದ್ರು. ಆದ್ರೆ ನಾನು ಕೂಡ ಆಯ್ತು ಬಿಡಪ್ಪ ನೀವು ಮಾಡು ಅಂಥೇಳಿ ಹೇಳ್ತಿದ್ದೆ. ಆದ್ರೆ ಇದ್ರ ಒಳಗೆ ನಾನು ಇಳಿದೆ. ಎಷ್ಟೋ ಹಾಸ್ಟೆಲ್ಗಳಲ್ಲಿ ಸಾಹೇಬ್ರ ಹೇಳ್ತೀನಿ, ರಾತ್ರಿ ಹೊತ್ತು ನಾವಿಲ್ಲಿ 1 ಗಂಟೆಗೆ ರೆಡಿ ಮಾಡಿಕೊಂಡು ಗಾಡಿಗೆ ಹತ್ತಿ ಟೋಟಲ್ ನಮ್ಮ ಗಾಡಿ ಇಲ್ಲಾಂದ್ರೆ 150 ಕಿಲೋಮೀಟ್ರ್ ಅಡ್ಡಾಡ್ತು ಸರ್. ಇಲ್ಲಿಂದ ಡಂಬಾಳ ಹಾಸ್ಟೆಲ್ಗೆ ಹೋಗುತ್ತೋ, SM ಕೃಷ್ಣನಗರ ಹಾಸ್ಟೆಲ್ಗೆ ಹೋಗುತ್ತೋ, ಹುಲ್ಕೋಟಿಗೆ ತನಕ ಹೋಗುತ್ತೆ ಸರ್. ಹುಲ್ಕೋಟಿಲಿಂದ ಆಮೇಲೆ ನಮ್ಮ ಸರ್ಕಾರಿ ದವಾಖಾನೆ ಹಾಸ್ಪಿಟಲ್ ಅಲ್ಲಿ ಹಾಸ್ಟೆಲ್ ಅದಾವು. ಟೋಟಲ್ 43 ಹಾಸ್ಟೆಲ್ಗಳು. ಪಾಪ ನಾನು ಹೇಳಬಾರ್ದು ಸರ್, ನಮ್ಗೆ ಅವರೆಲ್ಲ ನೋಡಿ ಕಣ್ಣಾಗ ನೀರು ಬರ್ತೈತಿ. ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತು ಅವರು ಹಾಸ್ಟೆಲ್ ಒಳಗೆ ಇರ್ತಾರೆ. ಅವ್ರಿಗೆ ಅಡುಗೆ ಮಾಡಿ ಆ ಟೈಮಿನ್ಯಾಗ ಮಾಡಿಕೊಂಡು ರೋಜಾ ಇರೋಕ್ಕಾಗೋದಿಲ್ಲ. ಅಂಥ ಟೈಮಿನ್ಯಾಗ ನಾವೆಲ್ಲ ಅವ್ರಿಗೆ ರೋಜಾ ಇಡೋ ಅಂಥ ವ್ಯವಸ್ಥೆ ಮಾಡ್ತೀವಲ್ಲ, ಅದು ನಿಜವಾಗೋದು ಶ್ರೇಷ್ಠ ಸರ್. ಯಾಕಂತ ಹೇಳಿದ್ರೆ ನಾವು ಅವ್ರಿಗೆ ರೋಜಾ ಇಡೋದ್ರಿಂದ ಆ ಅಲ್ಲಾ ತಾಲಾ ಏನೈತೆ ನೋಡ್ರಿ, ನಮಗೆ ನಾಳೆ ಸತ್ತಂಥ ಒಂದು ದಿವ್ಸದೊಳಗೆ ನಮಗೆ ಜನ್ನತ್ ಮಾಡ್ತಾನೆ ಅಂಥೇಳಿ ಅದು ನಮಗೆ ನಂಬಿಕೆ ಐತಿ. ಅದ್ರ ಸಲುವಾಗ ನಾವು ಇನ್ನೂ ಇದಕ್ಕಿಂತ ಅದ್ಧೂರಿಯಾಗಿ ಪ್ರತಿ ವರ್ಷವೂ ಕೂಡ ನಾವು ಮಾಡ್ತೀವಿ. ಮತ್ತು ಮುಂದೆ ದಿನಮಾನದೊಳಗೆ ಇನ್ನೂ ಅತಿ ಉತ್ತಮ ಊಟವನ್ನು ಕೊಡ್ತೀವಿ ಅಂಥೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ಮೊಹಮ್ಮದ್ ಯೂಸುಫ್ ಬೇಪಾರಿ ಅಂಥೇಳಿ. ನಾವು ನರಸಾಪುರ ಆಶ್ರಯ ಕಾಲನಿದವರು. ಇಲ್ಲಿ ಈಗ ನಾವು ಏನು ಸೈರಿ ಅವಸ್ಥೆ ಏನು ಮಾಡಾಕತ್ತೀವಲ್ಲ ಎಲ್ಲರೂ, ಈಗ ನೋಡಿರಿ ನಮ್ಮ ಹುಡುಗರು ಒಂದು 3 ಆಟೋ ಅದಾವೆ ರೀ, ಆಮ್ಯಾಗ ಬೈಕ್ ಐತ್ರಿ. ಎಲ್ಲರೂ ತಮ್ಮ ರೊಕ್ಕ ಹಾಕಿ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಏನೇ ಐತಿಲ್ಲ ಅವ್ರು ಸ್ವಂತ ತಮ್ಮ ದುಡಿಮೆಲೆ ದುಡ್ದು ಅದರ ರೊಕ್ಕ ಹಾಕಿ ನಾವು ಏನು ಹಂಚಿ ಬರ್ತೀವಿ. ಅದು ಒಂದು ನಮ್ಮೆಲ್ಲ ಹುಡ್ರು ಎಲ್ಲರೂ ಏನೈತೆ ರೀ, ಎಲ್ಲರೂ ನಮ್ಮ ತಾಜುದ್ದೀನ್ ಕಾತರ್ಕಿ ಅವರು ನಾವು ಏನು ಎಲ್ಲ ಹೇಳ್ತಾರೆ ಎಲ್ಲರೂ ಕರೆಕ್ಟಾಗಿ ಅವರು
ತಮ್ಮ ಕೆಲಸ ಏನೈತಿ ಕರೆಕ್ಟ್ ಮಾಡ್ತಾರೆ. ಡೈಲಿ ಟೀಮ್ ವೈಸ್ ಐತಿ, ಅದರ ಪ್ರಕಾರ ಕರೆಕ್ಟ್ ಮಾತು ಕೇಳಿ ನಡೆಸ್ಕೊಂಡು ಹೋಗ್ತಾರೆ. ಆಮ್ಯಾಗ ಅಡುಗೆ ಏನೈತಿ ರೀ ಪದ್ಧತಿ ಏನೈತಿ ಎಲ್ಲ ಚಕ್, ಆಮ್ಯಾಗ ಸ್ವಚ್ಛತೆ, ಆಮ್ಯಾಗ ಏನೂ ತೊಂದರೆ ಇಲ್ಲಾರ್ದಂಗೆ ಯಾವುದೂ ಸಮಸ್ಯೆ ಬರಬಾರ್ದು ಅದು ಪ್ರಕಾರ ನೋಡಿ ನಾವು ಅಡುಗೆ ಮಾಡ್ತೀವಿ. ಆಮ್ಯಾಗ ನಾವು ನೀರು ಒಂದು ಕೊಡ್ತೀವಿ ರೀ ಸರ್. ನಾವು ಸ್ಟೇಷನ್ಗೆ ಸ್ಪೆಷಲಿ ನೀರು ಕೊಡ್ತೀವಿ. ಅದಕ್ಕೆ ಕಾರಣ ಐತೆ ರೀ ಸರ್. ಯಾಕಂದ್ರೆ ಸೋಲಾಪುರ ಬೆಳಿಗ್ಗೆ ರಾತ್ರಿ ಅಲ್ಲಿ 10 ಗಂಟೆಗೆ ಟ್ರೈನ್ ಬಿಡುತ್ತೆ ರೀ ಸರ್. ಸೋಲಾಪುರ ಬಿಜಾಪುರ 12 ಗಂಟೆಗೆ ಬರ್ತೈತೆ ಸರ್. ಆಮ್ಯಾಗ 4 ಗಂಟೆಗೆ ಗದಗ ಸರ್, 4, 3:30, 4 ಆಮ್ಯಾಗ ಬೆಂಗಳೂರ್ಲಿಂದ ಬರ್ತೈತಿ. ಆ ರಾತ್ರಿ ಸರ್ ಅಲ್ಲಿ ಸೋಲಾಪುರ ಬಿಜಾಪುರ್ಲಿಂದ ಬಿಟ್ರೆ ಗದಗ ಮಠ 2-2.5 ಕಿಲೋಮೀಟ್ರ್ ಒಟ್ಟು ನಿಮ್ಗೆ ಒಂದು ಬಾಟಲ್ ನೀರು ಸಿಗುದಿಲ್ಲ ರೀ ಅಲ್ಲಿ. ಸ್ವಲ್ಪ ಮಂದಿ ನಮ್ಗೆ ಏನು ಹೇಳ್ತಾರೆ ರೀ ಸರ್, ನೀವು ಸೈರಿ ಕೊಟ್ರಿ ಒಂದು ಬಾಟಲ್ ನೀರು ಎಕ್ಸ್ಟ್ರಾ ಕೊಡ್ರಿ ಅಂತಾರೆ. ಅದಕ್ಕೆ ನಾವೇನು ಮಾಡ್ತೀವಿ ರೀ ಸರ್, 2 ಕೇಸ್ ಒಯ್ದಿರ್ತೀವಿ. ಎಕ್ಸ್ಟ್ರಾ ಯಾರು ಕೇಳಿದ್ರೆ ನಮ್ಮ ಹುಡುಗರಿಗೆ ಕತ್ರಿಕ್ ಸಾಹೇಬ್ರು ಏನು ಹೇಳ್ಯಾರ, ನಾವೇನು ಹೇಳ್ತೀವಿ, ಎಕ್ಸ್ಟ್ರಾ ಯಾರು ನೀರು ಕೇಳಿದ್ರೆ ಮೊದಲು ಕೊಡ್ರಿ ಅಂತೀವಿ. ಯಾಕಂದ್ರೆ ನೀರು ಸಿಗೋದಿಲ್ಲ ಸರ್. ಯಾಕಂದ್ರೆ ಸ್ವಲ್ಪ ಮಂದಿಗೆ ಏನೈತಿ, ಸ್ವಲ್ಪ ಏನಾರ ಈ 4 ಮಂದಿ ಇದ್ರೆ ಅಕಸ್ಮಾತ್ 2 ಏನಾರ ಸೈರಿನ್ಯಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ನೀರು ಬೇಕು ರೀ ಸರ್. ನೀರು ಇಲ್ಲಾರ್ದು ನಡೋದಿಲ್ಲ. ಅದ ಒಂದು ಇದು ನಮ್ದು ಇದೈತಿ ಸರ್ ಅಷ್ಟೇ ಸರ್. ಇದು ನಾವು ಏನು ಮುನ್ನೂರು ಮಜಲಿದ್ದ ಮಾಡಾವಂತೀವಲ್ಲ ರೀ ಸೇರಿಗೆ, ಆಮ್ಯಾಗ ಪ್ರತಿಯೊಂದು ಲಿಸ್ಟ್ ಮಾಡಾವಂತೀವಿ ರೀ. ಅಂದ್ರೆ ನಮ್ಮ ಎಷ್ಟು ಹಾಸ್ಟೆಲ್ ಅದಾವ ರೀ, ಆಮ್ಯಾಗ ಎಷ್ಟು ಹಾಸ್ಟೆಲ್ ಎಷ್ಟು ಕೊಡಬೇಕು ಪ್ರತಿಯೊಂದು ಅದೆಲ್ಲ ಪ್ರತಿಯೊಂದು ಲಿಸ್ಟ್ ಮಾಡಿಕಾಸ ಅವ್ರಿಗೆ ಪ್ರತಿಯೊಂದು ಲೇಡೀಸ್ ಹಾಸ್ಟೆಲ್ಗೆ ಆಯ್ತು ರೀ. ಆಮೇಲೆ ಲೇಡೀಸ್ಗೆ ಯಾವ ರೀತಿ ನಾವು ನೋಡ್ಕೊಂಡು ಅಂತೀವಿ ಅಂದ್ರೆ ಅವ್ರಿಗೆ ಸ್ಪೆಷಲ್ ಆಗಿ ಒಬ್ರು ಹಿರಿಯರು ಕರ್ಕೊಂಡು ಹೋಗ್ತೀವಿ ರೀ. ನಾವು ಹೋಗಿರ್ತೀವಿ, ಬಟ್ ನಮ್ಮ ಜೊತೆ ಒಬ್ರು ಹಿರಿಯರು ಬಂದಿರ್ತಾರೆ. ಅವ್ರು ಲೇಡೀಸ್ಗೆ ಅವ್ರ ಒಳಗೆ ಗೇಟ್ನಾಗ ಕೊಡ್ತೀವಿ ರೀ. ಕೊಟ್ಟು ಆಮ್ಯಾಗ ಅವ್ರು ಒಳಗೆ ಹೋಗೋ ಮಟ್ಟ ಒಂದು ಗಾಡಿ ನಿಂತಿರ್ತೈತಿ ನಮ್ದು. ಅವ್ರ ಒಳಗೆ ಹೋಗೋ ಮಟ್ಟ ನಮ್ಮ ಗಾಡಿ ನಿಂತಿರ್ತೈತಿ. ಅವ್ರ ಒಳಗೆ ಹೋದ ಮ್ಯಾಗನ ನಮ್ಮ ಗಾಡಿ ಪಾಸ್ ಆಗುತ್ತೆ. ಅಲ್ಲಿ ಮಟ್ಟ ಮತ್ತು ಗಾಡಿ ಪಾಸ್ ಮಾಡಿ ಕೊಡಂಗಿಲ್ಲ ರೀ. ಅವ್ರು ನಮ್ಮ ಮಮ್ಮಿ ಸಾವ್ರು ಮತ್ತು ಅದಾದೈತಿ ಹೇಳ್ಕ ಸರ್ ನಮ್ಗೆ. ಆಮ್ಯಾಗ ಪ್ರತಿಯೊಂದು ಹಾಸ್ಟೆಲ್ನಾಗ ಕೊಡೋ ಅಂತೀವಲ್ಲ ರೀ, ಅವ್ರೆಲ್ಲರೂ ಪ್ರತಿಯೊಬ್ಬರು ಹುಡ್ರಿ ಹೇಳ್ತಾರೆ, ಇಲ್ರಿ ನಮ್ಗೆ ಯಾರು ಕೊಡ್ತಿದ್ದಿಲ್ಲ, 2 ಬಾಳೆಹಣ್ಣು ತಿಂದು ಇಡ್ತಿದ್ವಿ, ಇಲ್ಲ ಖಜೂರು ತಿಂದು ಇಡ್ತಿದ್ವಿ, ಏನಾರು ಒಂದು ಸಣ್ಣ ಪುಟ್ಟ ತೊಗೊಂಬಂದು ಊಟ ಮಾಡಿಕಸ ನಾವು ರೈಜಿ ಇರ್ತಿದ್ವಿ. ಬಟ್ ಹಿಂಗಾಗಿ ಅದ್ರ ಸಂಬಂಧ ನಾವು ಇದನ್ನು ಕೊಡೋ ಅಂತೀವಿ. ಭಾಳ ಖುಷಿ ಅದಾರೆ ಎಲ್ಲರೂ ಇದ್ದಾರೆ. ಆಮೇಲೆ ಎಲ್ಲರೂ ಅಲ್ಲ ತಲ ದುವಾ ಮಾಡೋ ಅಂತಾರೆ. ಭಾಳ ಅಂದ್ರೆ ನಮ್ಗೆ ಭಾಳ ಖುಷಿ ಐತಿ. ಆಮೇಲೆ ನಮ್ಮ ಮಮ್ಮಿ ಸಾಬ್ರು ಏನು ಮಾಡೋ ಅಂತಾರಲ್ರಿ, ಅದರಿಂದ ಭಾಳ ಖುಷಿ ನಮ್ಗೆ ರೀ. ಒಟ್ಟು ಎಷ್ಟು ಗಾಡಿ ಒಯ್ತೀರಿ? ಒಟ್ಟು ನಮ್ಮ ಒಂದು 12 ರಿಕ್ಷಾ ಅದಾವ ರೀ. ಆಮ್ಯಾಗ ಒಂದು ಓಮ್ನಿ ಐತಿ. ಆಮ್ಯಾಗ ಉಳ್ಕಿದ ಬೈಕ್. ಆಲ್ಮೋಸ್ಟ್ ಬೈಕ್ ನಾವು ಹೋಗ್ತಾರೆ, ಆಲ್ಮೋಸ್ಟ್ ಅಲ್ಲಿ ರಿಕ್ಷಾದು ಕೂಡ ಹೋಗ್ತಾರೆ. ಕೇಳ್ತಾರೆ ನಮ್ಗೆ ರೀ, ಕೇಳ್ತಾರೆ. ಆಮೇಲೆ 1 ದಿವ್ಸ 2 ದಿವ್ಸ ಕೇಳ್ತಾರೆ. ಆಮೇಲೆ ನಮ್ಮ ಗಾಡಿ ನೋಡಿದ್ರೆ ಯಾರು ಮಾತಾಡಂಗೆ ಇಲ್ಲ ರೀ. ಆಮೇಲೆ ನಮ್ಮ ಇನ್ಫಾರ್ಮ್ ನೋಡಿದ್ರಿ ಯಾರು ನಮ್ಗೆ ಕೇಳೋಂಗೂ ಇಲ್ಲ. ಯಾಕೆ ಹೌದು ನಡ್ರಿ ಅಂತ ನೋಡ್ತಾರೆ. ಪ್ರತಿಯೊಂದು ಸರ್ಕಲ್ನಾಗ ಕೂಡ ನಿಂತಿರ್ತಾರೆ, ಬಟ್ ನಮ್ಮ ಗಾಡಿ ನೋಡಿದ್ರೆ ಯಾರು ಕೇಳಕ್ಕೆ ಹೋಗಂಗಿಲ್ಲ ರೀ. ಇಷ್ಟು ಆಯ್ತು ಸರ್. ಓಕೆ ಸರ್. ವೀಕ್ಷಕರೇ, ಇದುವರೆಗೆ ಕೇಳಿದಿರಿ ಅವ್ರ ಮಾತುಗಳನ್ನು. ನೀವು ಮನೆಯಲ್ಲಿ ಕೂಡ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಸ್ವಾರ್ಥತೆಯ ಸಮಾಜ ಇರುವಾಗ ನಿಸ್ವಾರ್ಥ ಸೇವೆ ಮಾಡೋರು ಭಾಳ ಕಡಿಮೆ. ಆ ಸೇವೆ ಮಾಡೋರಿಗೆ ಅನುಮಾನಗಳು ಜಾಸ್ತಿ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ಅವುಗಳನ್ನೆಲ್ಲ ಮೆಟ್ಟಿ ನಿಂತು ನನ್ನದೇ ಆದಂಥ ಸೇವೆಯನ್ನು ಕೊಡ್ತೇನೆ, ದೇವ್ರು ಮೆಚ್ಚಿದ್ರೆ ಸಾಕು, ಮನುಷ್ಯರು ಮೆಚ್ಚೋದು ಬೇಡ, ಭಗವಂತ ಮೆಚ್ಚಿದ್ರೆ ಸಾಕು, ಅಥವಾ ಅಲ್ಲಾ ಮೆಚ್ಚಿದ್ರೆ ಸಾಕು, ಅವ್ರಿಗೇನು ಬೇಕು ಅಂದರೆ ಮೋಕ್ಷ. ಇದು ಅವರ ಮನೋಭಾವನೆ. ಯಾವುದೇ ಪ್ರತಿಫಲ ಇಲ್ಲ ಇಲ್ಲಿ. ಅವರು ಎಂಥವ್ರು ಇರಲಿ, ಮತ್ತು ಇದು ಮುಸ್ಲಿಮಿಗಷ್ಟೇ ಅಂತಲ್ಲ, ರೋಜಾ ಮಾಡ್ತಾರೆ ಅಂತ ಅಲ್ಲ, ಯಾವ ವರ್ಗದವರು ಇರಲಿ, ಎಲ್ಲಿಂದಲೇ ಪ್ರಯಾಣ ಮಾಡಲಿ. ನೋಡಿ, ಇದು ಒಂದು ಗದಗಿಗೆ ಒಂದು ಹೆಮ್ಮೆಯ ವಿಷಯ. ಇದು ರಾತ್ರಿ ಬರ್ತಾರೆ, ಮಧ್ಯರಾತ್ರಿ ಬರ್ತಾರೆ. ಅವರು ಎಷ್ಟರ ಮಟ್ಟಿಗೆ ಅಂದರೆ ಅವರ ಮನೆಯ ಬಾಗಿಲಿಗೆ, ಹಾಸ್ಟೆಲ್ ಬಾಗಿಲಿಗೆ, ರೈಲ್ವೆ ಬಾಗಿಲಿಗೆ ನೀರು ಊಟ ಸಮೇತ ಕೊಟ್ಟು ಅವ್ರು ತಗೊಂಡು ಆರಾಮಾಗಿ ಇರುವವರೆಗೆ ನೋಡಿಕೊಂಡು ವಾಪಸ್ ಬರ್ತಾರೆ. ಇದೆಲ್ಲ ಕಷ್ಟ. ಇದು ಯಾವಾಗ? ರಾತ್ರಿ 8 ಗಂಟೆಯಿಂದ ಬೆಳಗಿನ 5 ಗಂಟೆವರೆಗೆ ಅವರ ಸೇವೆ. ಮತ್ತು ಇವರೇನು ದೊಡ್ಡ ಶ್ರೀಮಂತರಲ್ಲ, ಕೋಟ್ಯಾಧೀಶರಲ್ಲ, ಕರೋಡಪತಿಗಳಲ್ಲ. ಎಲ್ಲರೂ ತಮ್ಮ ಕೈ ಮೇಲೆ ಕೆಲಸ ಮಾಡಿಕೊಂಡು ಬದುಕುವಂಥವ್ರು, ಹೃದಯವಂತರು, ಹೃದಯ ಶ್ರೀಮಂತರು, ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಬದುಕುವಂಥ ದೊಡ್ಡ ಟೀಮ್ ಇದು. ಇವ್ರಿಗೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ಇವರು ನಿಜವಾದ ವ್ಯಕ್ತಿಗಳು. ಇವರು ನಿಜವಾದ ಬಸವಣ್ಣ, ಅಲ್ಲ, ವಿವೇಕಾನಂದ, ನಾವೇನೆಲ್ಲ ಮಾದರಿಗಳು ಅಂತ ಹೇಳ್ತೇವಲ್ಲ, ಇವರು ನೋಡಿ. ಅವರ ಕಷ್ಟ ಕಾಲದಲ್ಲಿ ಇವತ್ತು ರೋಜಾ ಇರ್ತಾರೆ ತಿಂಗಳಗಟ್ಟಲೆ. ಅವರು ದೇವರನ್ನು ಧ್ಯಾನ ಮಾಡಲಿ, ರೋಜಾ ಇರಲಿ, ಅವರು ಕೂಡ ದೇವರ ಜೊತೆಗೆ ಇರಲಿ, ಆ ಒಂದು ಸಂಪ್ರದಾಯ ಏನು ನಮ್ಮದಿದೆ ಆ ಧರ್ಮ ಕಾಪಾಡಲಿ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ತಮ್ಮೆಲ್ಲ ನೋವು ನಲಿಗಳನ್ನು, ತಮ್ಮೆಲ್ಲ ಕಷ್ಟಗಳನ್ನು, ತಮ್ಮೆಲ್ಲ ಬೇಸರಗಳನ್ನು ಬದಿಗಿಟ್ಟು ಇವತ್ತು ಅತ್ಯಂತ ವ್ಯವಸ್ಥಿತವಾಗಿ
ಅತ್ಯಂತ ವ್ಯವಸ್ಥಿತವಾಗಿ ಬರುವ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ತನು ಮನ ಧನದಿಂದ ಕುಟುಂಬ ಬಿಟ್ಟು ತಮ್ಮ ಎಲ್ಲ ಬೇಸರಗಳನ್ನು ಬದಿಗಿಟ್ಟು ಇಷ್ಟೆಲ್ಲ ವ್ಯವಸ್ಥಿತವಾಗಿ ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡಂಥ ಅದ್ಭುತ ಸಂಘಟನೆ ಈ ಮನ್ವರ್ ಮಸ್ಜಿದ್ ಟೀಮ್. ಸೊ ಇವರಿಗೆ ಬಹುತೇಕ ಭಗವಂತ ಅಂತರೂ 100% ಅವ್ರು ಏನು ಅಂದ್ಕೊಂಡಿದ್ದಾರೆ ಅದು ಸಿಗತ್ತೆ. ಇವರು ಒಂದು ಅನುಕರಣೀಯ ಮಾದರಿ ಏನು ಇದ್ದವರಿದ್ದಾರಲ್ಲ ಇವರೆಲ್ಲ ನೋಡಬೇಕು. ಇವ್ರನ್ನ ಸುಮ್ಮನೆ ಮಾತಾಡೋದು, ಅವ ಏನೋ ಮಾಡ್ತಾನೆ ಇವೇನೋ ಮಾಡ್ತಾನೆ ಹೆಚ್ಚಾಗಿದೆ, ಅವ್ರು ಸುಮ್ಮನೆ ಕೊಡ್ತಾರೆ, ಹೆಸರಿಗೆ ಕೊಡ್ತಾರೆ, ಇವೆಲ್ಲ ಏನು ಮಾತಾಡ್ತಾರಲ್ಲ ಈ ಕುಹಿಕಗಳು ಇವ್ರು ತಿಳ್ಕೊಳ್ಬೇಕು. ನೀವು ದಾನ ಧರ್ಮ ಶ್ರೇಷ್ಠತೆ ಜ್ಯೇಷ್ಠತೆ ಇವುಗಳನ್ನೆಲ್ಲ ನಿಮ್ಮ ಮಾನವೀಯ ಮೌಲ್ಯಗಳಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾದ ಮನುಷ್ಯತ್ವ ನಿಮ್ಮಲ್ಲಿ ಕಾಣುತ್ತೆ. ಇವ್ರ ಬದುಕಿನಲ್ಲಿ ಬದಲಾವಣೆ ಸಿಗಲಿ, ಅವ್ರು ಅಂದ್ಕೊಂಡಿದ್ದು ಸಾಧಿಸಲಿ, ಇನ್ನಷ್ಟು ಮತ್ತಷ್ಟು ಇವರಿಂದ ಸೇವೆ ಸಿಗಲಿ. ಇದು ಎಲ್ಲರಂತಲ್ಲ ನಿಮ್ಮ ಆಸ್ಕ್ ನ್ಯೂಸ್ ಗದಗ.